ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರಭಾಕರ್ ಸರ್ ಕಾಕ್ನೂರ್. ಇಂದಿನ ತರಗತಿಯಲ್ಲಿ ಲಾಸಹ LCM ಬಗ್ಗೆ ಬಹಳಷ್ಟು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತಿನ ದಿವಸ ಭಿನ್ನ ರಾಶಿಗಳು ಅಥವಾ ಫ್ರಾಕ್ಷನ್ಸ್, ಈ ಕಾನ್ಸೆಪ್ಟ್ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಭಿನ್ನ ರಾಶಿಗಳು ಅಥವಾ ಫ್ರಾಕ್ಷನ್ಸ್. ಈ ಕಾನ್ಸೆಪ್ಟ್ ಅನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಫ್ರಾಕ್ಷನ್ಸ್. ನಾನು ಫಸ್ಟ್ ಕನ್ನಡ ಡೆಫಿನೇಷನ್ಸ್ ಬರೀತೀನಿ, ಇಂಗ್ಲಿಷ್ ಡೆಫಿನೇಷನ್ಸ್ ಬರ್ಬಿಟ್ಟು ಎರಡು ಒಟ್ಟೊಟ್ಟಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನೋಡ್ತೀನಿ. ಈಗ ಒಂದು, ಭಿನ್ನ ರಾಶಿಯು ಪೂರ್ಣದ ಒಂದು ಭಾಗ. ಎರಡನೇದು, ನಾನು ಡೆಫಿನೇಷನ್ಸ್ ಕೊಡೋದಕ್ಕಿಂತ ಈ ಭಿನ್ನರಾಶಿ ಅಂದ್ರೆ ಏನಂತ ತಿಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಅದರ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಡೆಫಿನೇಷನ್ಸ್ ಕಲಿಯೋದಕ್ಕಿಂತ ಮುಖ್ಯ ಏನ್ ಪಾಯಿಂಟ್ಸ್ ಬರೀತಿಲ್ಲ, ಇದು ಭಿನ್ನರಾಶಿ ಅಂದ್ರೆ ನಾವು ಹೇಳ್ಬೇಕಾಗಿರ್ತಕ್ಕಂಥ ವಿಚಾರಗಳು. ಒಂದು ಪೂರ್ಣವನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸಲಾಗಿದೆಯೋ ಆ ಸಂಖ್ಯೆಯೇ ಆ ಸಮಭಾಗಗಳ ಸಂಖ್ಯೆ ಛೇದವಾಗುತ್ತದೆ. ಓಕೆ, ಒಂದನೇದು. ಸೆಕೆಂಡ್ ಕಾನ್ಸೆಪ್ಟ್, ಮೂರನೇ ಪಾಯಿಂಟ್, ಒಟ್ಟು ಸಮಭಾಗಗಳಲ್ಲಿ ಎಷ್ಟು ಸಮಭಾಗಗಳನ್ನು ಪರಿಗಣಿಸಲಾಗಿದೆಯೋ ಆ ಸಂಖ್ಯೆ ಅಂಶವಾಗುತ್ತದೆ. ಇದು ಕನ್ನಡದಲ್ಲಿ ಭಿನ್ನರಾಶಿಯು ಪೂರ್ಣದ ಒಂದು ಭಾಗ. ಒಂದು ಪೂರ್ಣವನ್ನ ಎಷ್ಟು ಸಮಭಾಗಗಳಾಗಿ ವಿಭಾಗಿಸಲಾಗಿದೆಯೋ ಆ ಸಮಭಾಗಗಳ ಸಂಖ್ಯೆ ಛೇದವಾಗುತ್ತದೆ. ಒಟ್ಟು ಸಮಭಾಗಗಳಲ್ಲಿ ಎಷ್ಟು ಸಮಭಾಗಗಳನ್ನ ಪರಿಗಣಿಸಲಾಗಿದೆಯೋ ಆ ಸಂಖ್ಯೆ ಅಂಶವಾಗಿರುತ್ತೆ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಗ್ಲಿಷ್ ಬರೆದ್ಬಿಡ್ತೀನಿ. ಎ ಫ್ರಾಕ್ಷನ್ represents the part of a whole. ಒಂದನೇದು, fraction represents the part of a whole. Third, the number of equal parts into which a whole is divided is the denominator. Last point,
ಹೌ ಮೆನಿ equal parts are considered in total equal parts is numerator. ಸೊ ಇಷ್ಟು ಕಾನ್ಸೆಪ್ಟ್ಸ್ ಮತ್ತೆ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ಜಸ್ಟ್ ಸೆಲೆಕ್ಟ್ ಇಟ್. ಚೂರು ಮೇಲಕ್ಕೆ ತಗೋಣ. ಸೊ ಈಗ ಬರ್ರಿ, ಭಿನ್ನ ರಾಶಿ ಪೂರ್ಣದ ಒಂದು ಭಾಗ. ಓಕೆ, ಬರ್ರಿ ಈಗ ಒಂದು ಪೂರ್ಣವನ್ನ ಎಷ್ಟು ಸಮಭಾಗಗಳಾಗಿ ವಿಭಾಗಿಸಲಾಗುತ್ತದೆಯೋ ಆ ಸಮಭಾಗಗಳ ಸಂಖ್ಯೆ ಛೇದವಾಗುತ್ತದೆ. ಸೊ ನೋಡ್ರಿ, ಒಂದು ಸ್ಕ್ವಯರ್ ಇದೆ. ಈ ಸ್ಕ್ವಯರ್ನ ಎಷ್ಟು ಸಮಭಾಗಗಳ ಮಾಡಿದ್ವಿ? 4. ಇದು ಓಲ್, ಇಟ್ ಇಸ್ ಅ ಓಲ್, ಒಂದು ಪೂರ್ಣ. ಈ ಪೂರ್ಣವನ್ನ ಎಷ್ಟು ಸಮಭಾಗಗಳ ಮಾಡಿದ್ವಿ? 4. ಆ 4 ಇದೆಯಲ್ಲ, ಅದು ಏನಪ್ಪಾ ಅಂದ್ರೆ ಛೇದ ಆಗುತ್ತೆ. ನೋಡ್ರಿ, ಒಂದು ಪೂರ್ಣ, ಇದು ಟೋಟಲಿ ವಸ್ತು ಇದೆಯಲ್ಲ, ಸ್ಕ್ವಯರ್ ಇದೆಯಲ್ಲ, ಅದು ಪೂರ್ಣ. ಆ ಪೂರ್ಣವನ್ನ ಎಷ್ಟು ಸಮಭಾಗಗಳ ವಿಭಾಗಿಸಲಾಗಿದೆ? ಎಷ್ಟಾಗಿದ್ದಾವೆ? 4. ಆ ಸಮಭಾಗಗಳ ಸಂಖ್ಯೆ ಇದೆಯಲ್ಲ, ಅದು ಛೇದ ಆಗುತ್ತೆ. ಸೊ ಈಗ ಸೆಕೆಂಡ್ ನೋಡ್ರಿ, ನಾವು ಸಮಭಾಗಗಳಾಗಿ ಮಾಡಬೇಕು. ನೋಡ್ರಿ, ಫಾರ್ ಎಕ್ಸಾಂಪಲ್ ಈ ಸ್ಕ್ವೇರ್ನ ಇದು ಸಮಭಾಗಗಳಲ್ಲ. ಸಮಭಾಗಗಳಂದ್ರೆ 4 ಈಕ್ವಲ್ ಪಾರ್ಟ್ಸ್ ಆಗ್ಬೇಕು, ಗೊತ್ತಲ್ಲ. ನಾ ಇಲ್ಲಿ ಕೈಯಲ್ಲಿ ಬರ್ದಿದ್ದ ವ್ಯತ್ಯಾಸ ಇದೆ, ಇಲ್ಲಿ ನೋಡ್ರಿ ಗೊತ್ತಾಗುತ್ತೆ. ಇವು ಸಮಭಾಗಗಳಲ್ಲ, 4 ಸಮಭಾಗಗಳಲ್ಲ, ಅದು ಸಮಭಾಗಗಳಾಗಿ ವಿಭಾಗಿಸ್ಬೇಕು. ಭಿನ್ನರಾಶಿಯನ್ನ ಬರಿಬೇಕು ಅಂದ್ರೆ ಓಲ್ ಅಂದ್ರೆ ಒಂದು ಗಿವನ್ ಥಿಂಗ್ ಅನ್ನ ಎಷ್ಟು ಬೇಕಾದ್ರೆ ಈಕ್ವಲ್ ಪಾರ್ಟ್ಸ್ ಮಾಡ್ರಿ. ಆ ಎಷ್ಟು ಈಕ್ವಲ್ ಪಾರ್ಟ್ಸ್ ಆಗುತ್ತಲ್ಲ, ಆ ಅಷ್ಟು ಸಂಖ್ಯೆಯನ್ನ ನಾವು ಡಿನಾಮಿನೇಟರ್ ಅಂತ ತಗೊಂತೀವಿ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಈಗ ಸೊ ನೋಡ್ರಿ, ಒಂದು ಪೂರ್ಣವನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸಲಾಗುತ್ತಿದೆಯೋ ಆ ಸಮಭಾಗಗಳ ಸಂಖ್ಯೆ ಛೇದವಾಗುತ್ತದೆ. ಓಕೆ, ನೆಕ್ಸ್ಟ್ ಬನ್ನಿ, ಒಟ್ಟು ಸಮಭಾಗಗಳಲ್ಲಿ ಎಷ್ಟು ಸಮಭಾಗಗಳನ್ನು ಪರಿಗಣಿಸಲಾಗಿದೆಯೋ. ಸೊ ನಾನೀಗ ಇದನ್ನು ಅಷ್ಟು ಡಿವೈಡ್ ಮಾಡಿದೆ 4 ಪಾರ್ಟ್ ಅನ್ನ. ಅದನ್ನ ಏನಂತ ತಗಂದೆ? ಛೇದ. ಎಷ್ಟು ಭಾಗ ಮಾಡಿದೆ? ಛೇದ 4. ಈಗ ಇದರಲ್ಲಿ ನಾನು ಏನ್ ಮಾಡ್ತೀನಿ? ಒಂದನ್ನ ಶೇರ್ ಮಾಡ್ತೀನಿ. ಅದರಲ್ಲಿ ಎಷ್ಟು ಕನ್ಸಿಡರ್ ಮಾಡಿದೀವಲ್ಲ ಅದು ಅಂಶ. ಎಷ್ಟು? 1. ಅದನ್ನ ಹೆಂಗ್ ಬರೆಯೋದು ಅಂತ ಹೇಳ್ತೀನಿ. ನಾವು ಒಂದು ಪೂರ್ಣವನ್ನ ಎಷ್ಟು ಭಾಗ ಮಾಡಿದ್ವಿ, ಎಷ್ಟು ಪಾರ್ಟ್ ಮಾಡಿದ್ವಿ, ಆ ಪಾರ್ಟ್ ಇದೆಯಲ್ಲ ಅಷ್ಟು ಪಾರ್ಟ್ ಕೌಂಟ್ ಅನ್ನ ಛೇದ ಅಂತ ತಗೊಳ್ತೀವಿ. ಅದರಲ್ಲಿ ನಾವು ಎಷ್ಟನ್ನ ಸೆಲೆಕ್ಟ್ ಮಾಡ್ಕೊಂತೀವಲ್ಲ, ಪರಿಗಣಿಸ್ತೀವಲ್ಲ. ನೋಡ್ರಿ, ಒಂದು ಸಮಭಾಗಗಳಲ್ಲಿ ಎಷ್ಟು ಸಮಭಾಗಗಳನ್ನು ಪರಿಗಣಿಸಲಾಗಿದೆಯೋ ಆ ಸಂಖ್ಯೆ ಅಂಶವಾಗುತ್ತದೆ ಅಂತ ಬರ್ದಿದ್ದೀವಿ. ಸೊ ಕ್ಲಿಯರ್? ಅದರಲ್ಲಿ ಅಂಶ ಎಷ್ಟು ತಗೊಂಡು 1. ಸೊ ಮುಂದೆ ಹೆಂಗ್ ಬರೆಯೋದು ಅಂತ ಹೇಳ್ತೀನಿ ಈಗ. ಸೊ ನಾನು ಹೇಳ್ತೀನಿ, ಆಮೇಲೆ ಯಾವುದೇ ಭಿನ್ನರಾಶಿ ಬರಿಬೇಕು ಅಂದ್ರೆ ಗಿವನ್ ಪಾರ್ಟ್ ಈಸ್ ಡಿವೈಡೆಡ್ ಇಂಟು ಈಕ್ವಲ್ ಪಾರ್ಟ್ಸ್. ಈಕ್ವಲ್ ಪಾರ್ಟ್ ಆಗಿ ಬರದೇ ಇದ್ರೆ ನೀವು ಒಂದು ಭಿನ್ನರಾಶಿ ತಗೊಳಂಗೆ ಬರಲ್ಲ. ಒಂದು ಚೆನ್ನಾಗಿ ದೊಡ್ಡದು ಮಾಡಿ ಒಂದು ಸಣ್ಣದ್ ಮಾಡಿದ್ರೆ ಆ ಪಾರ್ಟ್ಸ್ ಈಕ್ವಲ್ ಪಾರ್ಟ್ಸ್ ಆಗಲ್ಲ. ಸೊ ನೋಡ್ರಿ, ಈ ಸ್ಕ್ವಯರ್ ಅನ್ನ ನಾನು ಈಕ್ವಲ್ ಪಾರ್ಟ್ಸ್ ಮಾಡಿದ್ದೀನಿ. ಆ ಈಕ್ವಲ್ ಪಾರ್ಟ್ಸ್ ಎಷ್ಟಾಗಿದಾವಲ್ಲ ಅದನ್ನ ಛೇದ ಅಂತ ತಗೊಂಡಿದ್ದೀನಿ. ಕೆಳಗೆ ಅದರಲ್ಲಿ ಎಷ್ಟು ನನಗೆ ಬೇಕಲ್ಲ, ಡಿವೈಡ್ ಮಾಡ್ರೆ ಈಕ್ವಲ್ ಪಾರ್ಟ್ಸ್ ಅಲ್ಲಿ ಎಷ್ಟು ಪಾರ್ಟ್ ಬೇಕಲ್ಲ ಅದನ್ನ ನಾನು ಅಂಶ ಅಂತ ತಗೊಂಡಿದ್ದೀನಿ. ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ ನಿಮ್ಗೆ ಏನ್ ಡೌಟ್ ಇದೆ ಅಂತ. ಸೊ ಭಿನ್ನರಾಶಿಯು ಪೂರ್ಣದ ಒಂದು ಭಾಗ. ಇದು ನೋಡಿ, ಭಿನ್ನರಾಶಿ ಪೂರ್ಣ ಒಂದು ಭಾಗ ತಗೊಂಡಿದ್ದೀವಿ ನಾವು. 1 ತಗೋಬಹುದು, 2 ತಗೋಬಹುದು, ಎಷ್ಟಾರು ತಗೋಬಹುದು.
ಒಂದು ಪೂರ್ಣವನ್ನ ಎಷ್ಟು ಸಮಭಾಗಗಳಾಗಿ ವಿಭಾಗಿಸಲಾಗುತ್ತದೆ, ಡಿವೈಡ್ ಮಾಡ್ತೀವಿ, ವಿಭಾಗಿಸಲಾಗುತ್ತದೆಯೋ ಆ ಸಮಭಾಗಗಳ ಸಂಖ್ಯೆ ಏನಾಗುತ್ತೆ, ಛೇದ ಆಗುತ್ತೆ. ಆ ಸಮಭಾಗಗಳಲ್ಲಿ ಎಷ್ಟು ಭಾಗಗಳನ್ನ ಪರಿಗಣಿಸ್ತೀವಿ ಅಂದ್ರೆ ಗಣನೆಗೆ ತಗೊಳ್ತೀವಿ, ಅದರಲ್ಲಿ ಎಷ್ಟನ್ನು ತಗೊಳ್ತೀವಿ ನೋಡ್ರಿ. ಈಗ ಇದ್ರ 4 ಭಾಗ ಮಾಡಿದ್ವಿ ಸ್ಕ್ವೇರ್ ಅನ್ನ, ಅದರನ್ನ ಆ 4 ಪಾರ್ಟ್ ಅನ್ನ ಛೇದ ಅಂತ ತಗೊಂಡ್ವಿ, ಅದರಲ್ಲಿ ಒಂದು ಪಾರ್ಟ್ ಅನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ವಿ, ಅದನ್ನ ಅಂಶ ಅಂತ ತಗೊಂಡ್ವಿ. ಸೊ ನೋಡ್ಬರ್ರಿ, ಈಗ ಫ್ರಾಕ್ಷನ್ ರೆಪ್ರೆಸೆಂಟ್ಸ್ ಎ ಪಾರ್ಟ್ ಆಫ್ ಎ ಹೋಲ್. ಓಕೆ, ಒಂದು ದ ನಂಬರ್ ಆಫ್ ಈಕ್ವಲ್ ಪಾರ್ಟ್ಸ್ ಇಂಟು ವಿಚ್ ಹೋಲ್ ಈಸ್ ಡಿವೈಡೆಡ್. ದ ನಂಬರ್ ಆಫ್ ಈಕ್ವಲ್ ಪಾರ್ಟ್ಸ್, ದ ಹೋಲ್, ದಿಸ್ ಇಸ್ ಹೋಲ್. ನಾನು ಹೇಳ್ತೀನಿ ಕೊಟ್ಟಿರೋ ಥಿಂಗ್ ಇದೆಯಲ್ಲ, ಅದು ಏನ್ ಕೊಟ್ಟಿರ್ತಾನಲ್ಲ ಅದು ಹೋಲ್. ಹೋಲ್ ಈಸ್ ಡಿವೈಡೆಡ್ ಇಂಟು ಈಕ್ವಲ್ ಪಾರ್ಟ್ಸ್. ಎಷ್ಟು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಿರೋ ಆ ಡಿವೈಡ್ ಮಾಡಿರೋ ಪಾರ್ಟ್ಸ್ ಏನಿದಾವಲ್ಲ ಅದನ್ನ ನಾವೆಂತ ಕರಿತೀವಿ, ಡಿನಾಮಿನೇಟರ್ ಅಂತ ಕರಿತೀವಿ. ಡಿನಾಮಿನೇಟರ್ ಎಷ್ಟು, 4. ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಆರ್ ಕನ್ಸಿಡರ್ ಇನ್ ಟೋಟಲ್ ಈಕ್ವಲ್ ಪಾರ್ಟ್ಸ್. ಈಕ್ವಲ್ ಪಾರ್ಟ್ಸ್ ಮಾಡಿದ್ರಿ, ಅದರಲ್ಲಿ ಎಷ್ಟು ಈಕ್ವಲ್ ಪಾರ್ಟ್ ಅನ್ನ ಕನ್ಸಿಡರ್ ಮಾಡಿದ್ವಿ. 2 ತಗೊಂಡ್ವೋ, 1 ತಗೊಂಡ್ವೋ, 3 ತಗೊಂಡ್ವೋ, ಅಷ್ಟು ತಗೊಂಡ್ವೋ ಗೊತ್ತಿಲ್ಲ. ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಆರ್ ಕನ್ಸಿಡರ್ ಇನ್ ಟೋಟಲ್ ಈಕ್ವಲ್ ಪಾರ್ಟ್ಸ್ ಇಸ್ ನ್ಯೂಮರೇಟರ್. ಇಲ್ಲಿ ನ್ಯೂಮರೇಟರ್ ಎಷ್ಟು, ನ್ಯೂಮರೇಟರ್ ಅಂದ್ರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡೋದು ಎಷ್ಟು, 1. ಇದು ಅರ್ಥ ಆಗಲಿ. ಭಿನ್ನರಾಶಿ ಹೆಂಗ್ ಬರೆಯೋದು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ನಾನು ಹೇಳೋದು ಅರ್ಥ ಆಯ್ತಾ? ಒಂದು ನಾನು ಹೇಳ್ತೀನಿ, ಯಾವುದೇ ಇದನ್ನ ಹೋಲ್ ಅಂತ ತಗೊಂತೀವಿ ಅಂದ್ರೆ ಪೂರ್ಣ ವಸ್ತು ಅಂತ ತಗೊಂತೀವಿ. ಪೂರ್ಣವನ್ನ ಎಷ್ಟು ಸಮಭಾಗಗಳಾಗಿ ಭಿನ್ನರಾಶಿಯನ್ನ ಬರಲಿಕ್ಕೆ 2 ಥಿಂಗ್ಸ್ ಬೇಕೇ ಬೇಕು, 2 ಸಂಖ್ಯೆಗಳು ಬೇಕು. ಆ 2 ಸಂಖ್ಯೆಗಳು ಯಾವುದು ಅಂದ್ರೆ, ಒಂದು ಪೂರ್ಣವನ್ನ ಅಂದ್ರೆ ಒಂದು ಕೊಟ್ಟಿರೋ ವಸ್ತುವನ್ನ ಎಷ್ಟು ಸಮಭಾಗಗಳಾಗಿ ವಿಭಾಗಿಸ್ತೀರಿ, ಎಷ್ಟು ಈಕ್ವಲ್ ಪಾರ್ಟ್ಸ್, ಮತ್ತೆ ನಾಟ್ ಅನ್ಈಕ್ವಲ್ ಪಾರ್ಟ್ಸ್ ಅಸಮಭಾಗಗಳಾಗಲ್ಲ ಸಮಭಾಗಗಳಾಗಿ ವಿಭಾಗಿಸ್ತಿರಲ್ಲ, ಎಷ್ಟು ಈಕ್ವಲ್ ಪಾರ್ಟ್ಸ್ ಆಗುತ್ತಲ್ಲ ಆ ಸಂಖ್ಯೆಯನ್ನ ನಾವು ಛೇದ ಅಂತ ಪರಿಗಣಿಸ್ತೀವಿ, ಛೇದ ಅಂತ ತಗೊಳ್ತೀವಿ. ಸಮಭಾಗಗಳಾಗಿ ಡಿವೈಡ್ ಮಾಡಿದ್ರಲ್ಲಿ ಅದರಲ್ಲಿ ಎಷ್ಟನ್ನ ನೀವು ತಗೊಂತೀರಿ ಅಷ್ಟು ನೀವು ಬೇಡ. ಅದರಲ್ಲಿ 1 ಪಾರ್ಟ್ ಬೇಕು, 1 ಭಾಗ ಬೇಕು, 2 ಭಾಗ ಬೇಕು, ಅದನ್ನ ಆಯ್ಕೆ ಮಾಡ್ಕೊಂತಿಲ್ಲ, ಅದು ಅಂಶ. ಸೊ ನೋಡ್ರಿ ಎಷ್ಟು ಈಸಿ ಇದೆ ನೋಡ್ರಿ. ಒಂದು ವಸ್ತು ಇದೆ, ಅದನ್ನು ಎಷ್ಟು ಸಮಭಾಗಗಳು, ನಾನು ಹೇಳ್ತೀನಿ ಯಾವುದನ್ನೇ ಭಿನ್ನರಾಶಿ ಬಂದಾಗ ಸಮಭಾಗಗಳಾಗಿ ಡಿವೈಡ್ ಮಾಡಬೇಕು. ಎಷ್ಟು ಸಮಭಾಗಗಳಾಗಿ ವಿಭಾಗಿಸ್ತೀವಲ್ಲ ಅಂದ್ರೆ ಡಿವೈಡ್ ಮಾಡ್ತೀವಲ್ಲ, ಅದನ್ನ ನಾವು ಆ ಸಂಖ್ಯೆಯನ್ನ ಎಷ್ಟು ಮಾಡಿದ್ವಿ, ಅದನ್ನ ಎಷ್ಟು ಪಾರ್ಟ್ ಮಾಡ್ದೋ, ಎಷ್ಟು ಭಾಗ ಮಾಡಿದ್ವಿ ಅಂತಿರಲ್ಲ. ಸೊ 10 ಮಾಡಿದೆ ಸರ್, 10 ಸಮಭಾಗಗಳನ್ನ ನಾವು ಛೇದ ಅಂತ ತಗೊಂತೀವಿ. ಅದರಲ್ಲಿ ಎಷ್ಟು ನಿನಗೆ ಬೇಕೋ, 2 ಬೇಕು ಸರ್, ಅದನ್ನ ನಾವು ಅಂಶ ಅಂತ ತಗೊಳ್ತೀವಿ. ಕ್ಲಿಯರಾ? ಸೊ ನೋಡ್ರಿ, the number of equal parts into which the whole is divided. whole ಅಂದ್ರೆ ಇದು total given thing. The whole is divided. The whole is divided into how many equal parts? ಗಿವನ್ ಹೋಲ್ ಇದೆಯಲ್ಲ, ಟೋಟಲ್ ಥಿಂಗ್ ಇದೆಯಲ್ಲ, ಅದನ್ನ ಎಷ್ಟು ಈಕ್ವಲ್ ಪಾರ್ಟ್ ಮಾಡಿದ್ರಲ್ಲ ಆ ನಂಬರ್ ಆಫ್ ಈಕ್ವಲ್ ಪಾರ್ಟ್ಸ್ ಅನ್ನ ನಾವೆಂತ ಕರಿತೀವಿ ಅಂದ್ರೆ ಡಿನಾಮಿನೇಟರ್ ಅಂತ ಕರಿತೀವಿ. ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಕನ್ಸಿಡರ್ ಇನ್ ಈಕ್ವಲ್ ಪಾರ್ಟ್ಸ್. ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಕನ್ಸಿಡರ್ ಇನ್ ಟೋಟಲ್ ಈಕ್ವಲ್ ಪಾರ್ಟ್ಸ್. ಸೊ ಈಕ್ವಲ್ ಪಾರ್ಟ್ಸ್ ಅಲ್ಲಿ ಎಷ್ಟು ಈಕ್ವಲ್ ಪಾರ್ಟ್ಸ್ ಕನ್ಸಿಡರ್ ಮಾಡಿದ್ರಿ, ನಿಮ್ಮ ಹತ್ರ ಟೋಟಲ್ ಈಕ್ವಲ್ ಪಾರ್ಟ್ಸ್ ಎಷ್ಟಿತ್ತು, 4 ಇತ್ತು. ಅದರಲ್ಲಿ ಎಷ್ಟನ್ನ ಕನ್ಸಿಡರ್ ಮಾಡಿದ್ರಿ, 1 ಅನ್ನ ಕನ್ಸಿಡರ್ ಮಾಡಿದ್ರಿ. ಆ 1 ಅನ್ನ ನಾವೆಂತ ಕರಿತೀವಿ, ಟೋಟಲ್ ಈಕ್ವಲ್ ಪಾರ್ಟ್ಸ್ ಅನ್ನ ಡಿನಾಮಿನೇಟರ್ ಅಂತ ಕರಿತೀವಿ. ಎಷ್ಟನ್ನ ನಾವು ಆಯ್ಕೆ ಮಾಡಿದೀವಲ್ಲ, ನಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನ ತಗೊಳ್ಳೋದನ್ನ ನಾವೆಂತ ಕರಿತೀವಿ, ನ್ಯೂಮರೇಟರ್ ಅಂತ ಕರಿತೀವಿ. ಸೊ ಟೋಟಲ್ ಈಕ್ವಲ್ ಪಾರ್ಟ್ಸ್ ಇದೆಯಲ್ಲ 4, ಅದು ಡಿನಾಮಿನೇಟರ್. ಅದರಲ್ಲಿ ನಮ್ಗೆ ಎಷ್ಟು ಬೇಕಲ್ಲ ಅದನ್ನ ಆಯ್ಕೆ ಮಾಡ್ಕೊಂಡವ್ರ. ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೋಣ, ಇದನ್ನ 2 ಮಾಡಿದೆ. ಸೊ ನೆಕ್ಸ್ಟ್ ಇದನ್ನ 2 ಮಾಡಿದೆ, ಇದನ್ನ 2 ಮಾಡಿದೆ. ಎಷ್ಟಾಯ್ತು? ಅಗೈನ್ ಗಿವನ್ ಪಾರ್ಟ್ ಇಸ್ ಡಿವೈಡೆಡ್ ಇಂಟು, ಅಗೈನ್ ಇದ್ರಾಗ 2 ಮಾಡ್ರಿ, ಅಗೈನ್ ಇದ್ರಾಗ 2 ಮಾಡ್ರಿ, ಅಗೈನ್ ಇದ್ರಾಗ 2 ಮಾಡ್ರಿ, ಅಗೈನ್ ಇದ್ರಾಗ 2 ಮಾಡ್ರಿ. ಎಷ್ಟಾಯ್ತು?
ಸ್ವಲ್ಪ ಕೈಯಲ್ಲಿ ಬರಿಬೇಕಾದ್ರೆ ಹೆಚ್ಚು ಕಡಿಮೆ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಬಟ್ ಎಷ್ಟಾಯ್ತು ಈಗ? ದ ಹೋಲ್ ಅಂದ್ರೆ ಪೂರ್ಣ ವಸ್ತು 3 3 6 2 8 ಆಯ್ತು. ಸೊ ಅದನ್ನು ನಾವು ಛೇದ ಅಂತ ತಗೊಂತೀವಿ. ಛೇದ ಎಷ್ಟು? 8. ಅಂಶ ನಮ್ಗೆ ಎಷ್ಟು ಬೇಕು? ಈ ಹೋಲ್ ಅನ್ನ ಪೂರ್ಣ ವಸ್ತುವನ್ನು ಎಷ್ಟು ಭಾಗ ಮಾಡಿದೀವಿ? 8 ಪಾರ್ಟ್ ಮಾಡಿದೀವಿ. ಅದ್ರಲ್ಲಿ ಎಷ್ಟು ಬೇಕು? ಫಸ್ಟ್ ಇಂದ ತಗೋಬೇಕು ಅಂತ ಏನಿಲ್ಲ. ಸೊ ಯು ಕ್ಯಾನ್ ಚೂಸ್ ಎನಿ ಒನ್. 1 2 ಎಷ್ಟನ್ನ ಆಯ್ಕೆ ಮಾಡಿದ್ರಿ? 3. ಅದೇನಾಯ್ತು? ಅಂಶ ಆಯ್ತು. ಓಕೆ. ಸೊ ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ 3. ಡಿನಾಮಿನೇಟರ್ 8, ನ್ಯೂಮರೇಟರ್ 3. ಯಾಕೆ ಸರ್? ದ ಗಿವನ್ ಅಂದ್ರೆ ಪೂರ್ಣ ವಸ್ತುವನ್ನ 8 ಭಾಗಗಳಾಗಿ ಮಾಡಿದೀವಿ. 8 ಈಕ್ವಲ್ ಪಾರ್ಟ್ಸ್, ನಾಟ್ 8 ಭಾಗಗಳಲ್ಲ, 8 ಸಮಭಾಗಗಳಾಗಿ ಮಾಡಿದೀವಿ. ಆ 8 ಸಮಭಾಗಗಳಲ್ಲಿ 8 ಸಮಭಾಗಗಳಾಗಿ ಮಾಡಿರೋದು ಇದೆಯಲ್ಲ ಅದು ಛೇದ. ಅದರಲ್ಲಿ ಎಷ್ಟನ್ನ ಆಯ್ಕೆ ಮಾಡ್ಕೊಂಡಿದೆಯಲ್ಲ ಅದು ಅಂಶ. ನೋಡ್ರಿ, ಸೊ ಇಲ್ಲಿ ಎಷ್ಟು ಆಯ್ಕೆ ಮಾಡ್ಕೊಂಡಿದೀವಿ? 3 ಪಾರ್ಟ್ ಅಂಶ. ಸೊ ಅಲ್ಲಿ ಡಿನಾಮಿನೇಟರ್ 8. ಯಾಕೆ? The whole is divided into 8 equal parts. The whole is divided into 8 equal parts. If this is whole, you can divide it into 8 equal parts. Total equal parts, you can take it as a denominator, in which how many equal parts are considered. ಅಂದ್ರೆ ಸೆಲೆಕ್ಟ್ ಮಾಡಿದ್ವಿ, ಅದರಲ್ಲಿ ಎಷ್ಟನ್ನ ಕನ್ಸಿಡರ್ ಮಾಡಿದ್ವಿ? ಅದರಲ್ಲಿ 3 ಕನ್ಸಿಡರ್ ಮಾಡಿದ್ವಿ. ಸೊ ಆ 3 ಏನಾಗುತ್ತೆ? ನ್ಯೂಮರೇಟರ್ ಆಗುತ್ತೆ. ಇನ್ನ ಯಾರಿಗಾರ ಡೌಟ್ ಇದ್ರೆ ಕೇಳಿ. ನಾನು ಮುಂದಕ್ಕೆ ಭಿನ್ನರಾಶಿಯ ವಿಧಗಳನ್ನ ಹೇಳೋದಕ್ಕಿಂತ ಮೊದಲು ಭಿನ್ನರಾಶಿಯ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳಿ. ನಾನು ಹೇಳ್ತೀನಿ, ಒಂದು ಪೂರ್ಣ ಅಂದ್ರೆ ಗಿವನ್ ಥಿಂಗ್, ಅದನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸ್ತಿರ್ಲ. ನೋಡ್ರಿ, ಇದೊಂದು ಪೂರ್ಣ ಎಷ್ಟು ಸಮಭಾಗಗಳಾಗಿ ವಿಭಾಗಿಸ್ತಿದ್ರಿ? 4 ಸಮಭಾಗಗಳಾಗಿ ವಿಭಾಗಿಸ್ತೀವಿ. ಅದನ್ನ ಛೇದ ಅಂತ ತಗೊಳ್ರಿ ಅಥವಾ ಡಿನಾಮಿನೇಟರ್ ಅಂತ ತಗೊಳ್ರಿ. ಓಕೆ, ಇಂಗ್ಲಿಷ್ ಅಲ್ಲಿ. ಅದರಲ್ಲಿ ಒಂದು ಎಷ್ಟು ಸಮಭಾಗಗಳನ್ನ ವಿಭಾಗಿಸ್ತಿಲ್ಲ, ಅದರಲ್ಲಿ ಎಷ್ಟು ಸಮಭಾಗಗಳನ್ನ ನೀವು ಪರಿಗಣಿಸ್ತೀರಿ, ಎಷ್ಟನ್ನ ನೀವು ತಗೊಳ್ತೀರಿ, ಅಷ್ಟನ್ನು ತಗೊಳಲ್ಲ. ಅದರಲ್ಲಿ ಒಂದನ್ನ ತಗೊಂಡೆ, ಅದನ್ನ ನಾವು ಎಷ್ಟು ತಗೊಂಡಿವಲ್ಲ ಸಮಭಾಗಗಳಾಗಿ, ನಾನು ಹೇಳ್ತೀನಿ ಇಲ್ಲಿ ಭಿನ್ನರಾಶಿ ಬರಿಬೇಕಾದ್ರೆ ಓಲನ್ನ ಪೂರ್ಣ ವಸ್ತುವನ್ನ ಸಮಭಾಗಗಳಾಗಿ ವಿಭಾಗಿಸ್ಬೇಕು. ಅನ್ಈಕ್ವಲ್ ಪಾರ್ಟ್ಸ್ ಮಾಡ್ರೆ ಆಗಲ್ಲ. ಸಮಭಾಗಗಳಾಗಿ ಎಷ್ಟು ಸಮಭಾಗಗಳಾಗಿ ವಿಭಾಗಿಸ್ತೀವಿ ಅಷ್ಟು ಸಮಭಾಗಗಳನ್ನ ಛೇದ ಅಂತ ತಗೊಳ್ತೀವಿ. ಅದರಲ್ಲಿ ಎಷ್ಟು ಸಮಭಾಗಗಳನ್ನ ನಾವು ತಗೊಳ್ತೀವಲ್ಲ ಅದನ್ನ ಅಂಶ ಅಂತ ತಗೊಳ್ತೀವಿ. ಓಕೆ, ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ದ ಫ್ರಾಕ್ಷನ್ ರೆಪ್ರೆಸೆಂಟ್ಸ್ ದ ಪಾರ್ಟ್ ಆಫ್ ಎ ಹೋಲ್, ದ ನಂಬರ್ ಆಫ್ ಈಕ್ವಲ್ ಪಾರ್ಟ್ಸ್ ಇಂಟು ವಿಚ್ ದ ಹೋಲ್ ಈಸ್ ಡಿವೈಡೆಡ್. ದ ನಂಬರ್ ಆಫ್ ಈಕ್ವಲ್ ಪಾರ್ಟ್ಸ್ ಇಂಟು ವಿಚ್ ದ ಹೋಲ್ ಈಸ್ ಡಿವೈಡೆಡ್. ಹೋಲ್ ಅಂದ್ರೆ ಗಿವನ್ ಥಿಂಗ್ ಅನ್ನ ಎಷ್ಟು ಈಕ್ವಲ್ ಪಾರ್ಟ್ಸ್ ಆಗಿ ಮಾಡಿದ್ರಿ ಅನ್ನೋದನ್ನ, ಎಷ್ಟು ಈಕ್ವಲ್ ಪಾರ್ಟ್ಸ್ ಮಾಡಿದ್ರಲ್ಲ ಅಷ್ಟು ಈಕ್ವಲ್ ಪಾರ್ಟ್ಸ್ ನಾವೇಂತ ತಗೊಂತೀವಿ? ಕೌಂಟ್ ಅನ್ನ, ಈಕ್ವಲ್ ಪಾರ್ಟ್ಸ್ ಕೌಂಟ್ ಅನ್ನ ನಾವೇಂತ ತಗೊಂತೀವಿ? ಡಿನಾಮಿನೇಟರ್. ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಕನ್ಸಿಡರ್ ಇನ್ ವಿಚ್ ಟೋಟಲ್ ಈಕ್ವಲ್ ಪಾರ್ಟ್ಸ್. ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಕನ್ಸಿಡರ್, ಅದರಲ್ಲಿ ಎಷ್ಟು ಈಕ್ವಲ್ ಪಾರ್ಟ್ಸ್ ಅನ್ನು ನೀವು ಕನ್ಸಿಡರ್ ಮಾಡಿದ್ರಿ? ಯಾವ್ದ್ರಲ್ಲಿ? ಟೋಟಲ್ ಈಕ್ವಲ್ ಪಾರ್ಟ್ಸ್ ಅಲ್ಲಿ. ಅದನ್ನ ನಾವೆಂತ ತಗೊಂತೀವಿ? ನೋಡ್ರಿ, ದ ಹೋಲ್ ಈಸ್ ಡಿವೈಡೆಡ್ ಇಂಟು 4 ಈಕ್ವಲ್ ಪಾರ್ಟ್ಸ್, ದೆನ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಎ ಡಿನಾಮಿನೇಟರ್. ಸೊ ನೆಕ್ಸ್ಟ್ ಅದರಲ್ಲಿ ಒಂದು ಈಕ್ವಲ್ ಪಾರ್ಟ್ ಅನ್ನ ಈ ಇದರಲ್ಲಿ 1 ಈಕ್ವಲ್ ಪಾರ್ಟ್ ಕನ್ಸಿಡರ್ ಮಾಡಿದೆ. ಸೊ ದೆನ್ ಇಟ್ ಈಸ್ ಓಕೆ. ದಿಸ್ ಇಸ್ ದ ಹೋಲ್. ಯು ಕ್ಯಾನ್ ಡಿವೈಡ್ ದಿಸ್ ಹೋಲ್ ಅಂದ್ರೆ ಒಂದು ಪೂರ್ಣವನ್ನ 8 ಸಮಭಾಗಗಳಾಗಿ ಮಾಡಿದ್ವಿ. ಅದನ್ನ ನಾನು ಛೇದ ಅಂತ ತಗೊಂಡೆ. ಅದರಲ್ಲಿ ನಾನು ಎಷ್ಟನ್ನ ಆಯ್ಕೆ ಮಾಡ್ಕೊಂಡೆ, ಎಷ್ಟು ಪೂರ್ಣ ಭಾಗಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ 3, ಅದಕ್ಕೆ ಅಂಶ ಅಂತ ಕರೆದ್ವಿ. ಸೊ ಅದನ್ನೇ ನಾವು ಟೋಟಲ್ ಹೋಲ್ ಈಸ್ ಡಿವೈಡೆಡ್ ಇಂಟು ಹೌ ಮೆನಿ ಈಕ್ವಲ್ ಪಾರ್ಟ್ಸ್? 8. ಸೊ ಆ 8 ಅನ್ನ ಯು ಕ್ಯಾನ್ ಟೇಕ್ ಇಟ್ ಆಸ್ ಡಿನಾಮಿನೇಟರ್. ಇನ್ ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಕನ್ಸಿಡರ್ ಇನ್ ವಿಚ್ ಟೋಟಲ್ ಈಕ್ವಲ್ ಪಾರ್ಟ್ಸ್. ಎಷ್ಟು ಈಕ್ವಲ್ ಪಾರ್ಟ್ಸ್ ಅನ್ನು ಕನ್ಸಿಡರ್ ಮಾಡಿದ್ರಿ? ಟೋಟಲ್ ಈಕ್ವಲ್ ಪಾರ್ಟ್ಸ್. ಟೋಟಲ್ ಈಕ್ವಲ್ ಪಾರ್ಟ್ಸ್ ಎಷ್ಟಿದ್ವು?
8 ಅದರಲ್ಲಿ ಎಷ್ಟನ್ನ ಕನ್ಸಿಡರ್ ಮಾಡಿದ್ರಿ? 3. ಸೊ ಹಂಗಾಗಿ ಸೊ ಇದು ನ್ಯೂಮರೇಟರ್ ಆಗುತ್ತೆ. ನ್ಯೂಮರೇಟರ್ ಅಥವಾ ಅಂಶ ಅಂತ ಕರಿತೀವಿ. 8 ಡಿವೈಡ್ ಮಾಡಿದ್ವಿ ಈಕ್ವಲ್ ಪಾರ್ಟ್ಸ್ ಆಗಿ. ಆ 8 ಈಕ್ವಲ್ ಪಾರ್ಟ್ಸ್ ಅನ್ನ ಡಿನಾಮಿನೇಟರ್ ಅಂತ ತಗೊಂತೀವಿ. ಅದರಲ್ಲಿ ನಾವು ಎಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡಿವಲ್ಲ ಅದನ್ನ ನಾವು ನ್ಯೂಮರೇಟರ್ ಅಂತ ತಗೊಂತೀವಿ. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ಡೆಫಿನೇಷನ್ ಗಿಂತ ಮುಖ್ಯವಾಗಿ ಗಿವನ್ ಥಿಂಗ್ ಅನ್ನ ಎಷ್ಟು ಈಕ್ವಲ್ ಪಾರ್ಟ್ಸ್ ಮಾಡ್ತೀವಿ ಫಸ್ಟ್, ಅದನ್ನ ಓಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಪೂರ್ಣ ಅಂತ ಕರಿತೀವಿ. ಆ ಪೂರ್ಣವನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸ್ತೀರಿ, ಅಷ್ಟು ಸಮಭಾಗಗಳ ಸಂಖ್ಯೆಯನ್ನ ಛೇದ ಅಂತ ತಗೊಂಡು. ಈಗ ನೋಡ್ರಿ ಎಷ್ಟು ಸಮಭಾಗಗಳಾಗಿ ಮಾಡಿದೀವಿ? 4. ಆ 4 ಸಮಭಾಗಗಳ ಸಂಖ್ಯೆಯನ್ನ ಛೇದ ಅಂತ ತಗೊಂಡಿವಿ. ಅದರಲ್ಲಿ ಆ ಸಮಭಾಗಗಳಲ್ಲಿ ಎಷ್ಟು ಸಮಭಾಗಗಳನ್ನ ಆಯ್ಕೆ ಮಾಡ್ಕೊಂತೀವಿ ಅದನ್ನ ನಾವು ಅಂಶ ಅಂತ ತಗೊಳ್ತೀವಿ. ಒಂದು ಇಂಗ್ಲಿಷ್ ಅಲ್ಲಿ ಬಂದ್ರೆ ಈ ಸ್ಕ್ವಯರ್ ಈಸ್ ಅ ಹೋಲ್ ಅಂತ ತಗೊಂಡ್ರೆ ದ ಸ್ಕ್ವಯರ್ ಈಸ್ ಡಿವೈಡೆಡ್ ಇಂಟು 4 equal parts. So in that case, the 4 equal parts you consider as a denominator. Okay. So how many equal parts consider in which the total equal parts? How many equal parts consider in which we can consider as a one equal part? Then that one is the numerator. Clear? ಓಕೆ. ಇನ್ ದಿಸ್ ಕೇಸ್ ಇಲ್ಲಿ ಬನ್ನಿ, ಈಗ ಇದು ಒಂದು ಪೂರ್ಣ. ಈ ಪೂರ್ಣವನ್ನ 8 ಸಮಭಾಗಗಳಾಗಿ ನೋಡ್ರಿ, ಯಾವುದೇ ಅನ್ಈಕ್ವಲ್ ಪಾರ್ಟ್ಸ್ ಇದ್ರೆ ಅಲ್ಲಿ ಭಿನ್ನರಾಶಿ ಬರೆಯಕ್ಕೆ ಬರಲ್ಲ. ನೋಡ್ತಲ್ಲ, ಇದ್ರ 8 ಈಕ್ವಲ್ ಪಾರ್ಟ್ಸ್ ಮಾಡಿದ್ವಿ. ಆ 8 ನಾವೇಂತ ತಗೊಂಡ್ವಿ? ಛೇದ ಅಂತ ತಗೊಂಡ್ವಿ. ಅದರಲ್ಲಿ ಎಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ? 3 ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ 3 ನಾವು ಅಂಶ ಅಂತ ತಗೊಂಡ್ವಿ. ಇನ್ ವಿಚ್ ದ ಹೋಲ್ ಈಸ್ ಡಿವೈಡೆಡ್ ಇಂಟು ಟೋಟಲ್ 8 ಈಕ್ವಲ್ ಪಾರ್ಟ್ಸ್. ಅರ್ಥ ಮಾಡ್ಕೊಳ್ಳಿ, ದ ಹೋಲ್ ಈಸ್ ಡಿವೈಡೆಡ್ ಇಂಟು ಟೋಟಲ್ 8 ಈಕ್ವಲ್ ಪಾರ್ಟ್ಸ್. ದೆನ್ ಆ 8 ಈಸ್ ಕನ್ಸಿಡರ್ ಆಸ್ ದಿ ಡಿನಾಮಿನೇಟರ್. ಓಕೆ. ಇನ್ ವಿಚ್ ಅಂದ್ರೆ ಇನ್ ಟೋಟಲ್ ಈಕ್ವಲ್ ಪಾರ್ಟ್ಸ್, ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಆರ್ ಕನ್ಸಿಡರ್ಡ್? ಯು ಕ್ಯಾನ್ ಕನ್ಸಿಡರ್ ಆಸ್ ಎ, ಅಂದ್ರೆ ಇಟ್ ಮೀನ್ಸ್ ಕನ್ಸಿಡರ್ ಮೀನ್ಸ್ ಸೆಲೆಕ್ಟ್. ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಆರ್ ಸೆಲೆಕ್ಟೆಡ್? ದೇರ್ ಆರ್ 3. ದೆನ್ ದಿ ನಂಬರ್ 3 is taken as a numerator. ಅರ್ಥ ಆಗಿದೆಯಾ? ಸೊ ಇನ್ನ ಮುಗುದಿಲ್ಲ, ಇನ್ನ ಹೇಳ್ತಾ ಹೋಗ್ತೀನಿ. ಕ್ಲಿಯರಾ? ಸೊ ಈಗ ಬನ್ನಿ, ಇಲ್ಲಿ ಸೊ ಈಗ ಬರ್ದಿದ್ದೀರಿ. ಈಗ ಸೊ ಈಗ ನಾವು ಭಿನ್ನರಾಶಿಯನ್ನು ಯೂಶಲ್ ಆಗಿ ಭಿನ್ನರಾಶಿಯನ್ನ ಅಂಶ, ಇಂಗ್ಲಿಷ್ ಅಲ್ಲಿ ಪಕ್ಕದಲ್ಲಿ ಹಂಗೆ ಬರಿತೀನಿ, ನ್ಯೂಮರೇಟರ್, ಛೇದ, ಡಿನಾಮಿನೇಟರ್ ಕರಿತೀವಿ. ಇಲ್ಲಿ ನೋಡ್ರಿ, ಈಗ 1ನೇ ಎಕ್ಸಾಂಪಲ್, ಇದನ್ನ 1 ಅಂತ ತಗೋಣ, ಇದನ್ನ 2 ಅಂತ ತಗೋಣ. 1ನೇ ಎಕ್ಸಾಂಪಲ್ ನ ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ ಅಂಶ ಎಷ್ಟು? 1, ಛೇದ ಎಷ್ಟು? 4. ನ್ಯೂಮರೇಟರ್ ಎಷ್ಟು? 1, ಡಿನಾಮಿನೇಟರ್ ಎಷ್ಟು? 4. ಎರಡನೇದಕ್ಕೆ ಬನ್ನಿ, ಯಾವ್ದು ಬರೀ? ಫಸ್ಟ್ ಅಂಶ ನ್ಯೂಮರೇಟರ್ ಎಷ್ಟು? 3, ಛೇದ ಎಷ್ಟು? 8. ಸೊ ಮೇಲಿನ ಸಂಖ್ಯೆಯನ್ನ ಕೆಳಗಿನ ಛೇದ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಛೇದ ಏನನ್ನ ಗುರುತಿಸ್ತಂದ್ರೆ, ಏನನ್ನ ತಿಳಿಸುತ್ತೆ ಅಂದ್ರೆ, ಒಂದು ವಸ್ತುವನ್ನ ಎಷ್ಟು ಸಮಭಾಗಗಳಾಗಿ ವಿಭಾಗಿಸಿದೀವಿ ಒಂದು, ಅದರಲ್ಲಿ ಅಂಶ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಆ ಸಮಭಾಗಗಳಲ್ಲಿ ಎಷ್ಟನ್ನ ಆಯ್ಕೆ ಮಾಡ್ಕೊಂಡ್ರಿ. ನೋಡ್ರಿ, ಇದನ್ನ 4 ಸಮಭಾಗಗಳ ಮಾಡಿದ್ವಿ. ಆ 4ರಲ್ಲಿ ಎಷ್ಟನ್ನ ಆಯ್ಕೆ ಮಾಡ್ಕೊಂಡ್ರಿ? 1 ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಇದೇನಾಗುತ್ತೆ? 1/4. ಎರಡನೇದು ಬರ್ರಿ, ಎರಡನೇ ಉದಾಹರಣೆಗೆ ಬಂದ್ರೆ ಒಂದು ಪೂರ್ಣವನ್ನ ಎಷ್ಟು ಸಮಭಾಗಗಳಾಗಿ ಮಾಡಿದ್ರಿ? 8. ಓಕೆ. ಅದನ್ನ ಎಲ್ಲಿ ಬರಿಬೇಕು? ಕೆಳಗೆ ಬರಿಬೇಕು.
ಅದು ಛೇದ ಆಗುತ್ತೆ. ಆ 8 ಸಮಭಾಗಗಳಲ್ಲಿ ಎಷ್ಟು ಸಮಭಾಗಗಳನ್ನ ಆಯ್ಕೆ ಮಾಡ್ಕೊಂಡ್ರಿ? 3. So the whole is divided into 8 equal parts. Then the 8 is considered as the denominator. How many equal parts considered in the total equal parts? ನಿಮ್ಮ ಹತ್ರ ಟೋಟಲ್ ಈಕ್ವಲ್ ಪಾರ್ಟ್ಸ್ ಎಷ್ಟಿದೆ? ಈಗ ಸೆಕೆಂಡ್ ಎಕ್ಸಾಂಪಲ್ 8. ಅದರಲ್ಲಿ ಎಷ್ಟನ್ನ ಕನ್ಸಿಡರ್ ಮಾಡಿದ್ರಿ? 3 ಕನ್ಸಿಡರ್ ಮಾಡಿದ್ರಿ. therefore it is ನ್ಯೂಮರೇಟರ್. ಸೊ ಯಾವಾಗ್ಲೂ ಭಿನ್ನರಾಶಿ ಅಂದ್ರೆ ಯಾವ ಫಾರಮ್ ಅಲ್ಲಿ ಇರುತ್ತೆ? ಅಂಶ ಮತ್ತು ಛೇದ. ಮೇಲಿನ ಗೆರೆಯಿಂದ ಮೇಲಿರೋದನ್ನ ಅಂಶ ಅಂತ ಕರಿತೀವಿ, ಗೆರೆಯಿಂದ ಕೆಳಗಿರೋದನ್ನ ಛೇದ ಅಂತ ಕರಿತೀವಿ. ಇಂಗ್ಲಿಷಿಗೆ ಬಂದ್ರೆ ನ್ಯೂಮರೇಟರ್ ಅಂತ ಕರಿತೀವಿ, ಇದನ್ನ ಡಿನಾಮಿನೇಟರ್ ಅಂತ ಕರಿತೀವಿ. ಯಾರಿಗಾರ ಡೌಟ್ಸ್ ಇದ್ರೆ ಕೇಳಿ, ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ಸರ್ ಇದು ಹೆಂಗೆ ಅಂತ ಕೇಳಿದ್ರೆ 100% ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಈ ಮೊದಲನೇ ಸಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಫಾಂಟ್ ಅನ್ನ ಫಸ್ಟಿಗಿದ್ದಾಗ ನೋಡಿ ಬರ್ಕೊಳ್ಳಿ. ಇದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಳಕ್ಕೋಸ್ಕರ ನಾನು ಸ್ಮಾಲ್ ಮಾಡ್ಕೊಂಡಿದ್ದೀನಿ, ಸ್ಟಾರ್ಟಿಂಗ್ ದೊಡ್ಡಕ್ಕೆ ಬರ್ದಿದ್ದೀನಿ. ಅಲ್ಲಿ ನೋಡಿ ಡೆಫಿನೇಷನ್ ಬರ್ಕೊಳ್ಳಿ. ಸೊ ಮೊದಲನೇ ಸಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ MBPL 74ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಬೆಲ್ ಐಕಾನ್ ಒತ್ತೋದ್ರಿಂದ ನಿಮ್ಗೆ ಏನಾಗುತ್ತೆ? ಯಾವುದೇ ಮಾಹಿತಿಗಳಿದ್ರೆ, ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಪಟ್ ಅಂತ ಮಾಹಿತಿ ಸಿಗುತ್ತೆ. ಆ ಸಿಗೋದ್ರಿಂದ ನಿಮ್ಗೆ ಇವತ್ತು ಸರ್ ಹೊಸ ಕ್ಲಾಸ್ ಅನ್ನ ಮಾಡಿದ್ದಾರೆ, ನಾವು ನೋಡ್ಬೇಕು ಅನ್ನೋ ನಿಮಗೆ ಕಾನ್ಸೆಪ್ಟ್ ಬರುತ್ತೆ. ನೋಡ್ರಿ, ಭಿನ್ನರಾಶಿ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಇದು ನಿಮ್ಗೆ ಎಲ್ಲೋದ್ರೂ ಬಿಡಲ್ಲ, ಬೇಕು. ಅದಿಲ್ಲ ಕೆಲವೊಂದು ಬಹಳಷ್ಟು ಎಲ್ಲದಕ್ಕೂ ಬೇಕು ಆಯ್ತಲ್ಲ. ಅದಕ್ಕೆ ನಾವು ಭಿನ್ನರಾಶಿಯನ್ನ ಬಿಡಕ್ ಆಗಲ್ಲ. ಭಿನ್ನರಾಶಿ ಅಂದ್ರೆ ಏನಂತ ಬಹಳ ಈಸಿ ಇದೆ. ಒಂದು ವಸ್ತುನ ಎಷ್ಟು ಈಕ್ವಲ್ ಪಾರ್ಟ್ಸ್ ಮಾಡಿದ್ವಿ, ಅದರಲ್ಲಿ ಆ ಈಕ್ವಲ್ ಪಾರ್ಟ್ಸ್ ಏನಾಗುತ್ತೆ? ಡಿನಾಮಿನೇಟರ್ ಆಗುತ್ತೆ. ಅದರಲ್ಲಿ ಎಷ್ಟನ್ನ ತಗೊಂಡ್ವಿ ಅನ್ನೋದು ಅಂಶ ಆಗುತ್ತೆ ಅಷ್ಟೇ. ಬಟ್ ಈ ಭಿನ್ನರಾಶಿ ಬರಿಬೇಕಾದ್ರೆ ದ ಓಲ್ ಅಂದ್ರೆ ಗಿವನ್ ವಸ್ತು, ಟೋಟಲ್ ಥಿಂಗ್ ಇದೆಯಲ್ಲ, ಅದನ್ನ ಓಲ್ ಅಂತ ಕಂಡುಬರ್ತೀವಿ, ಅಥವಾ ಪೂರ್ಣ ವಸ್ತು ಅಂತ ಕರಿತೀವಿ. ಆ ಪೂರ್ಣವನ್ನ ಎಷ್ಟು ಭಾಗಗಳಾಗಿ ಮಾಡ್ತಿರಲ್ಲ ಅದು ಛೇದ. ಅದರಲ್ಲಿ ಎಷ್ಟನ್ನ ಆಯ್ಕೆ ಮಾಡ್ಕೊಂತಿರಲ್ಲ, 10 ಮಾಡಿದ್ರೆ ಅಂತ ಇಟ್ಕೊಳ್ರಿ, 10ರಲ್ಲಿ ನೀವು 4 ಸೆಲೆಕ್ಟ್ ಮಾಡಿದ್ರೆ 10 ಅನ್ನೋದು ಏನಾಗುತ್ತೆ? ಅದು ಛೇದ ಆಗುತ್ತೆ. ಅದರಲ್ಲಿ 4 ಸೆಲೆಕ್ಟ್ ಮಾಡ್ಕೊಳ್ಳೋದು ಏನಾಗುತ್ತೆ? ಅಂಶ ಆಗುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಏನ್ ಡೌಟ್ಸ್ ಇದ್ರು ಧಾರಾಳವಾಗಿ ನಿಮ್ ಕ್ಲಾಸ್ ನೋಡ್ತಾ ಇದ್ರೆ, ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಲ್ಲಿ ಮೊಬೈಲ್ ನಂಬರ್ ಇದೆ, ಇನ್ನೊಂದ್ಸಲ ಹೇಳ್ಕೊಡ್ರಿ ಅಂದಾಗ ನಾನು ಮುಂದಿನ ಕ್ಲಾಸ್ ಅನ್ನ ತರಗತಿಯನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಮತ್ತೊಂದ್ ಸಾರಿ ಎಲ್ಲರಿಗೂ ನಿನ್ನ ಅನುಮಾನ ಎಲ್ಲರ ಅನುಮಾನ ಆಗಿದ್ರೆ ಮತ್ತೊಂದ್ ಸಾರಿ ಹೇಳ್ಕೊಡ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಸೊ ನಿನಗೆ ಡೌಟ್ ಇದ್ರೆ ಧಾರಾಳವಾಗಿ ಕೇಳ್ಬೋದು. ಯಾಕಂದ್ರೆ ನಾನ್ ಮಾಡ್ತಾರೋ ಉದ್ದೇಶ ಕಲಿಸ್ಬೇಕು ಅಂತ, ನೀವು ಕ್ಲಾಸ್ ಕೇಳ್ತಾರೋ ಉದ್ದೇಶ ಕಲಿಬೇಕು ಅಂತ. ಇವೆರಡು ಆದ್ರೆ ಮಾತ್ರ ನಾನ್ ಮಾಡಿದ್ದಕ್ಕೂ ನೀವು ಕೂತಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ. ಸೊ ಇನ್ನೊಂದು ಕಾನ್ಸೆಪ್ಟ್ ಇದೆ. ಈಗ ನಾನು ಭಿನ್ನರಾಶಿಗಳ ವಿಧಗಳಿಗೆ ಹೋಗ್ತೀನಿ. ಆ ಭಿನ್ನರಾಶಿಗಳ ವಿಧಗಳನ್ನ ನಾವು ನೋಡೋಣ. 3 ಇದೆ. ಈಗ 3 ಯಾವುದು ಅಂತ ನೋಡೋಣ. ಈಗ ಸೊ ಇದನ್ನ ಕ್ಲಿಯರ್ ಮಾಡ್ಬೋದಾ? ಓಕೆ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಕ್ ಬೇಕಾಗುತ್ತೆ. ಸೊ ಈಗ ಭಿನ್ನರಾಶಿಗಳ ವಿಧಗಳು, ಭಿನ್ನರಾಶಿಗಳ ವಿಧಿಗಳು. ಫ್ರಾಕ್ಷನ್, ಟೈಪ್ಸ್ ಆಫ್ ಫ್ರಾಕ್ಷನ್ಸ್. ಒಂದನೇದು ಕನ್ನಡದಲ್ಲಿ ಸಮಭಿನ್ನರಾಶಿ, ಪ್ರಾಪರ್ ಫ್ರಾಕ್ಷನ್, ಎರಡನೇದು ವಿಷಮ ಭಿನ್ನರಾಶಿ, ಇಂಪ್ರಾಪರ್ ಫ್ರಾಕ್ಷನ್, ಮೂರನೇದು ಮಿಶ್ರ ಭಿನ್ನರಾಶಿ, ಮಿಕ್ಸ್ಡ್ ಫ್ರಾಕ್ಷನ್. ಇಲ್ಲಿ ನಾವು ಭಿನ್ನರಾಶಿಗಳ ವಿಧಗಳನ್ನ ಕಲೀಲೇಬೇಕಾಗುತ್ತೆ. ಯಾಕೆಂದ್ರೆ ಅದನ್ನು ಬಹಳ ಇಂಪಾರ್ಟೆಂಟ್ ಇದೆ.
ದೇರ್ ಆರ್ 3 ಟೈಪ್ಸ್. ಭಿನ್ನ ರಾಶಿಗಳಲ್ಲಿ 3 ವಿಧಗಳು. ಒಂದು ಸಮಭಿನ್ನ ರಾಶಿ, ಒಂದು ವಿಷಮ ಭಿನ್ನ ರಾಶಿ, ಒಂದು ಮಿಶ್ರ ಭಿನ್ನ ರಾಶಿ. ಅದೇ ಈಕ್ವಲೆಂಟ್ ವರ್ಡ್ಸ್ ಇಂಗ್ಲಿಷ್ ಅಲ್ಲಿ ಸಮಭಿನ್ನ ರಾಶಿಗೆ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ, ಎರಡನೇದಕ್ಕೆ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ, ಮಿಶ್ರ ಭಿನ್ನ ರಾಶಿಗೆ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ. ಈಗ ಸಮಭಿನ್ನ ರಾಶಿ ಅಂದ್ರೆ ಏನಂತ ನೋಡೋಣ. ಈ ಸಮಭಿನ್ನ ರಾಶಿಯ ಒಂದು ನಿಮಗೆ ಕಾನ್ಸೆಪ್ಟ್ ಬರಬೇಕು, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ನಾನು ಡೆಫಿನಿಷನ್ ಬರಿತೀನಿ, ನೀವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಭಯಾಟ್ ಮಾಡೋದಲ್ಲ. ನಾನು ಹೇಳಿದ್ದೀನಿ ಭಿನ್ನರಾಶಿ ಅಂದ್ರೆ ನಿಮ್ಗೆ ಈಗ ಹೆಂಗ್ ಅರ್ಥ ಆಗಿದೆಯಲ್ಲ, ಗಿವನ್ ಹೋಲ್ ಎಷ್ಟು ಈಕ್ವಲ್ ಪಾರ್ಟ್ಸ್ ಮಾಡಿದ್ವಿ ಅದು ಛೇದ, ಅದ್ರಲ್ಲಿ ಎಷ್ಟು ಆಯ್ಕೆ ಮಾಡ್ಕೊಂಡ್ವಿ ಅದು ಅಂಶ, ಅಷ್ಟೇ. ನೋಡಿ ಎಷ್ಟು ಈಸಿ ಇದೆ. ಸೊ ಈಗ ಬನ್ನಿ, ಈಗ ಇದರಲ್ಲಿ ನಾನು ಯಾವ್ದು ತಗೊಂತೀನಿ, ಈಗ ಯಾವ್ದು ತಗೊಂತೀನಿ. ಸೊ ನೋಡ್ರಿ, ಭಿನ್ನ ರಾಶಿಗಳು ಎಷ್ಟು ಟೈಪ್ಸು? 3. ಒಂದು ಸಮಭಿನ್ನ ರಾಶಿ, ಇನ್ನೊಂದು ವಿಷಮ ಭಿನ್ನ ರಾಶಿ, ಇನ್ನೊಂದು ಮಿಶ್ರ ಭಿನ್ನ ರಾಶಿ. ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಸಮಭಿನ್ನ ರಾಶಿಗೆ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ, ವಿಷಮ ಭಿನ್ನ ರಾಶಿಗೆ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ, ಮಿಶ್ರ ಭಿನ್ನ ರಾಶಿ ಅದಕ್ಕೆ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ. ಈಗ ಸಮಭಿನ್ನ ರಾಶಿ ಅಂದ್ರೆ ಏನಂತ ನೋಡೋಣ. Proper fraction. A fraction with value in which numerator value is always less than the denominator. So ಈಗ ಬನ್ನಿ, ಛೇದವು ಅಂಶಕ್ಕಿಂತ ದೊಡ್ಡದಾಗಿರೋ ಅಥವಾ ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿದ್ದರೆ ಅದನ್ನು ನಾವು ಸಮಭಿನ್ನ ರಾಶಿ. ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿದ್ದರೆ ಅಂಶದ ಬೆಲೆಯು ಯಾವಾಗಲೂ ಸ್ವಲ್ಪ ಬರೆಯೋಣ. ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿರಬೇಕು. ಒಂದನೇದು ಇದು ಕನ್ನಡದಲ್ಲಿ. ಅಂಶದ ಬೆಲೆ ಏನಾಗಿರ್ಬೇಕು? ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿರಬೇಕು. ಆಮೇಲೆ ಒಂದಕ್ಕಿಂತ ಕಡಿಮೆ ಬೆಲೆಯನ್ನ ಹೊಂದಿರುವ ಭಿನ್ನರಾಶಿಯನ್ನ ನೋಡ್ರಿ, ಅದನ್ನೇನಂತ ತೋರಿಸ್ತೀನಿ. ಒಂದಕ್ಕಿಂತ ಕಡಿಮೆ ಬೆಲೆಯನ್ನು ಹೊಂದಿರುವ ಭಿನ್ನರಾಶಿ. ಒಂದಕ್ಕಿಂತ ಕಡಿಮೆ ಬೆಲೆಯನ್ನು ಹೊಂದಿರುವ ಭಿನ್ನರಾಶಿ. ದ ವ್ಯಾಲ್ಯೂ ಆಫ್ ದ ಫ್ರಾಕ್ಷನ್ ಇಸ್ ಲೆಸ್ ದನ್ 1. ಸೊ ನೋಡೋಣ, ಇಂಗ್ಲಿಷ್ ಅಲ್ಲಿ ನೋಡೋಣ. ಎ ಫ್ರಾಕ್ಷನ್ ಇನ್ ವಿಚ್ numerator value always less than the denominator value. A fraction in which the numerator value always less than the denominator value. Next, second bunny. A fraction with a value less than the 1. A fraction
ಎ ಫ್ರಾಕ್ಷನ್ ವಿತ್ ಎ ವ್ಯಾಲ್ಯೂ ಲೆಸ್ ದ್ಯಾನ್ ದಿ 1. ಇವೆರಡೂ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಬೇಕು. ಏನು ಕನ್ನಡದಲ್ಲಿ? ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿರ್ಬೇಕು. ನೋಡ್ರಿ, ಎಕ್ಸಾಂಪಲ್ ಬರ್ತೀನಿ. 3/4 ಇದು ಅಂಶ. ಅಂಶದ ಬೆಲೆಯು ಛೇದಕ್ಕಿಂತ ಚಿಕ್ಕದಾಗಿದೆ. ಎ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್ ವ್ಯಾಲ್ಯೂ. A fraction in which the numerator value is always less than the denominator value. ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಸೆಕೆಂಡ್ ಡೆಫಿನೇಷನ್ ಹೋಗೋದಕ್ಕಿಂತ ಮೊದಲು ಆಮೇಲೆ 2/5, 7/8, 1/2 ಇವೆಲ್ಲವೂ ಸಹ ಸಮಭಿನ್ನ ರಾಶಿ ಅಥವಾ ಪ್ರಾಪರ್ ಫ್ರಾಕ್ಷನ್ಗೆ ಎಕ್ಸಾಂಪಲ್ಸ್. ಇದ್ರಲ್ಲಿ ಸೆಕೆಂಡ್ ಒಂದು ಬರ್ದಿದಿರಲ್ಲ ಸರ್, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಆಗಲಿ ನಿಮಗೆ. ಏನಾಗುತ್ತೆ? ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿರಬೇಕು. ನೋಡ್ರಿ, ಅಂಶದ ಬೆಲೆ ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿದೆ ಅಂತ ಅದಕ್ಕೆ ಅಂತ ಕರಿತೀರಿ? ಸಮಭಿನ್ನ ರಾಶಿ. ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಚಿಕ್ಕದು. ಓಕೆ, ಕ್ಲಿಯರ್? ಓಕೆ, ನೋಡಿ, ಎ ಫ್ರಾಕ್ಷನ್ ಇನ್ ವಿಚ್ ದ ನ್ಯೂಮರೇಟರ್ ವ್ಯಾಲ್ಯೂ ನಾನು ಹೇಳಿದ್ದೀನಿ. ನ್ಯೂಮರೇಟರ್ ಅಂದ್ರೆ ಹೇಳಿದ್ದೀನಿ ಗೆರೆಯಿಂದ ಮೇಲಿರೋದು ನ್ಯೂಮರೇಟರ್, ಗೆರೆಯಿಂದ ಕೆಳಗಿರೋದು ಡಿನಾಮಿನೇಟರ್. ಎ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್ ವ್ಯಾಲ್ಯೂ. ಎ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ, ನೋಡ್ರಿ, ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್. ನೋಡ್ರಿ, 3 4ಕ್ಕಿಂತ ಚಿಕ್ಕದು, 3 4ಕ್ಕಿಂತ ಚಿಕ್ಕದು. ಅಂಶದ ಬೆಲೆ ನೋಡ್ರಿ ಛೇದಕ್ಕಿಂತ ಚಿಕ್ಕದು. 2/5 ಅಂಶದ ಬೆಲೆ ಛೇದಕ್ಕಿಂತ ಚಿಕ್ಕದಾಗಿದೆ. ಅಂಶದ ಬೆಲೆ ಛೇದಕ್ಕಿಂತ ಚಿಕ್ಕದಾಗಿದೆ. ಅಂಶದ ಬೆಲೆ ಛೇದಕ್ಕಿಂತ ಚಿಕ್ಕದಾಗಿದೆ. ಎ ಫ್ರಾಕ್ಷನ್ ಇನ್ ವಿಚ್ ದ ನ್ಯೂಮರೇಟರ್ ವ್ಯಾಲ್ಯೂ ಎಷ್ಟು? 3 ಈಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್. ಡಿನಾಮಿನೇಟರ್ಗಿಂತ ಚಿಕ್ಕದಿದೆಯಲ್ಲ ಹೇಳಿ. ಓಕೆನಾ? ಇದು ಮೊದಲನೇ ಡೆಫಿನೇಷನ್. ಹಿಂಗೂ ಹೇಳ್ಬೋದು ಸಮಭಿನ್ನ ರಾಶಿ ಅಂದ್ರೆ. ಆದ್ರೆ ಇನ್ನೊಂದು ಬರ್ತಿದ್ದೀನಿ, ಒಂದಕ್ಕಿಂತ ಕಡಿಮೆ ಬೆಲೆಯನ್ನು ಹೊಂದಿರುವ ಭಿನ್ನರಾಶಿ. ನೋಡ್ರಿ, ಇದು ಎ ಫ್ರಾಕ್ಷನ್ ವಿತ್ ಎ ವ್ಯಾಲ್ಯೂ ಲೆಸ್ ದ್ಯಾನ್ ದಿ 1. ಸೊ ನೋಡ್ರಿ, ಯಾವುದೇ ಫ್ರಾಕ್ಷನ್ ಅಂದ್ರೆ ಸಮಭಿನ್ನ ರಾಶಿಯ ಛೇದದಿಂದ ಅಂಶವನ್ನ ಭಾಗಿಸ್ತಾನೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಒಂದೇ ಎಕ್ಸಾಂಪಲ್ ಯಾವುದು? 3/4. 4 ಇಂದ 3 ಭಾಗಿಸೋಣ. ನಾನು ಆಲ್ರೆಡಿ ಭಾಗಾಕಾರದ ಬಗ್ಗೆ ಹೇಳಿದ್ದೀನಿ. ಈಗ 3 4ರಿಂದ ಭಾಗ ಆಗುತ್ತೆ, 0 ವರ್ತಿಗೆ. ಓಕೆ, 3. ಈಗ ಇದು ರಿಮೈಂಡರ್ ಪಾಯಿಂಟ್ ಕಟ್ಟಿದ್ರಿ. 4 × 7 = 28. ಎಷ್ಟು ಉಳಿತು? 10 × 8 = 2, 0. ಈಗ ಪಾಯಿಂಟ್ 0 ಆಯ್ತು. 4 × 20. ನೋಡ್ರಿ, 0.75 0.75 ಅನ್ನೋದು ಒಂದಕ್ಕಿಂತ ಕಡಿಮೆ. ಈ ಕಡೆ ಬಂದಿತ್ತು ಅಂದ್ರೆ ಪಾಯಿಂಟ್ಗಿಂತ ಈ ಕಡೆ ಸಂಖ್ಯೆ ಇದ್ರೆ ಅದು 1ಕ್ಕಿಂತ ಜಾಸ್ತಿ ಆಗ್ತು. ಇಲ್ಲಿ ಪಾಯಿಂಟ್ಗಿಂತ ಈ ಕಡೆ 0 ಇದೆ ಅಂದ್ರೆ ಅದು 1ಕ್ಕಿಂತ ಕಡಿಮೆ ಬೆಲೆಯನ್ನು ಹೊಂದಿರತಕ್ಕಂಥ ಭಿನ್ನರಾಶಿಯನ್ನು ಸಹ ನಾವೆಂತ ಕರಿತೀವಿ? ಸಮಭಿನ್ನ ರಾಶಿ ಅಂತ ಕರಿತೀವಿ. ನೀವು ಎಲ್ಲ ಭಿನ್ನರಾಶಿಗಳನ್ನ ಭಾಗಿಸ್ತಾ ಹೋಗ್ರಿ. ಯಾವುದೇ ಸಮಭಿನ್ನ ರಾಶಿಯನ್ನ ಛೇದದಿಂದ ಅಂಶವನ್ನ ಭಾಗಿಸಿದಾಗ ಬರ್ತಕ್ಕಂಥ ಬೆಲೆ ಇದೆಯಲ್ಲ, ಯಾವಾಗ್ಲೂ ಈ ಕಡೆ ಏನಿರ್ತದೆ? ಪಾಯಿಂಟ್ ಇಂದ ಈ ಕಡೆಗೆ 0ನೇ ಇರುತ್ತೆ. ಆ ಕಡೆಗೆ ಏನಾರು ಇರಲಿ, ಪಾಯಿಂಟ್ ಇಂದ ಈ ಕಡೆಗೆ 0 ಇದೆ ಅಂದ್ರೆ ಅಂತ ಎಲ್ಲಾ ಭಿನ್ನರಾಶಿಗಳು ಅದರ ಭಿನ್ನರಾಶಿಯ ಬೆಲೆ ಏನಿದಾಗಿದೆ? 1ಕ್ಕಿಂತ ಕಡಿಮೆ ಇರುತ್ತೆ. ಫ್ರಾಕ್ಷನ್ ಇನ್ ವಿಚ್ ದ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ದಿ 1 ಈಸ್ ಕಾಲ್ಡ್ ಆಸ್ ದಿ ಪ್ರಾಪರ್ ಫ್ರಾಕ್ಷನ್. ಸೊ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನೋಡ್ರಿ, ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿರುತ್ತದೆ. ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿರುತ್ತೆ. ಯಾವಾಗಲೂ, ನಾಟ್ ಸಮ್ ಕೇಸಸ್, ಕೆಲವೊಂದರಲ್ಲಿ ಜಾಸ್ತಿ ಆಗ್ಬೋದ? ಇಲ್ಲ, ಯಾವಾಗಲೂ ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿರಬೇಕು ಮತ್ತು ಅದರ ಬೆಲೆ 1ಕ್ಕಿಂತ ಕಡಿಮೆ ಹೊಂದಿರಬೇಕು. ಅದರ ಬೆಲೆಯು ಆ ಭಿನ್ನರಾಶಿಯ ಬೆಲೆಯು 1ಕ್ಕಿಂತ. ಹೆಂಗ್ ಮಾಡ್ಬೇಕು ಸರ್ ಬೆಲೆ ಕಂಡಿಡ್ಬೇಕು ಅಂದ್ರೆ? ಛೇದದಿಂದ
ಅಂಶವನ್ನ ಭಾಗಿಸಿ ಬರ್ತಕ್ಕಂಥ ವ್ಯಾಲ್ಯೂ ಈ ಪಾಯಿಂಟ್ ಇಂದ ಈ ಕಡೆಗೆ 0 ಇದ್ರೆ ಅದರ ವ್ಯಾಲ್ಯೂ ಎಷ್ಟಂತ 1ಕ್ಕಿಂತ ಕಡಿಮೆ ಇದೆ ಅಂತ. ಇಲ್ಲಿ 1 ಪಾಯಿಂಟ್ ಸಮಥಿಂಗ್ ಇಟ್ರೆ ಅದು ಸಮಭಿನ್ನ ರಾಶಿ ಅಲ್ಲ. ಈ ಪಾಯಿಂಟ್ ಇಂದ ಈ ಕಡೆಗಿರೋದು 0 ಇದ್ರೆ ಅದು ಆ ಭಿನ್ನರಾಶಿಯ ಬೆಲೆ 1ಕ್ಕಿಂತ ಕಡಿಮೆ ಇದೆ. ಅಂತ ಭಿನ್ನರಾಶಿನೂ ಸಹ ಸಮಭಿನ್ನ ರಾಶಿ ಅಂತ ಕರಿತೀವಿ. ಎರಡು ಡೆಫಿನೇಷನ್ ಹೇಳ್ಬೋದು ನೀವು. ಏನ್ ಸಹ ಸಮಭಿನ್ನ ರಾಶಿ ಅಂದ್ರೆ ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಕಡಿಮೆ ಆಗಿರುತ್ತದೆ, ಚಿಕ್ಕದಾಗಿರಬೇಕು. ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿರಬೇಕು. ಒಂದು. ನೆಕ್ಸ್ಟ್, 1ಕ್ಕಿಂತ ಕಡಿಮೆ ಬೆಲೆಯನ್ನು ಹೊಂದಿರುವ ಭಿನ್ನರಾಶಿ. 1ಕ್ಕಿಂತ ಕಡಿಮೆ ಬೆಲೆಯನ್ನು ಹೊಂದಿರುವ ಭಿನ್ನರಾಶಿಯನ್ನು ಸಹ ನಾವು ಸಮಭಿನ್ನ ರಾಶಿ. ನೀವು ಅಂಶದ ಬೆಲೆಯು ಛೇದಕ್ಕಿಂತ ಚಿಕ್ಕದಾಗಿರ್ಬೇಕು, ಅದೇ ಡೆಫಿನೇಷನ್ ಏನು ಹೇಳಬೇಕು ಅಂತ ಇಲ್ಲ. 1ಕ್ಕಿಂತ ಕಡಿಮೆ ಬೆಲೆಯನ್ನ ಹೊಂದಿರುವ ಭಿನ್ನರಾಶಿಯನ್ನು ಸಹ ನಾವು ಸಮಭಿನ್ನ ರಾಶಿ ಅಂತ ಬರಿತೀವಿ ಅಂತಂದ್ರೆ ಆ ಡೆಫಿನೇಷನ್ ಬರೆದ್ರೂ ಸಹ ನಾವು ವ್ಯಾಲ್ಯೂಟರ್ಸ್ ಅಂದ್ರೆ ಯಾರು ಮೌಲ್ಯಮಾಪನ ಮಾಡ್ತೀವಲ್ಲ ಅದನ್ನು ಸಹ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಬೇಕು. A fraction in which numerator value is always less than the denominator value. A fraction in which, English ಬರ್ತಿದ್ದೀನಿ, a fraction in which numerator value is always less than the denominator value. A fraction in which numerator value is always less than the denominator value. Okay, ಅರ್ಥ ಆಯ್ತಾ? A fraction in which numerator value is always less than the denominator. ನೋಡಿ, 3/4 numerator value denominator ಗಿಂತ ಚಿಕ್ಕದಿದೆ, numerator value denominator ಗಿಂತ ಚಿಕ್ಕದಿದೆ, numerator value denominator ಗಿಂತ ಚಿಕ್ಕದಿದೆ, numerator value ಇದನ್ನು ಬರಿಬಹುದು. A fraction with a value less than the 1. ಯಾವ ಫ್ರಾಕ್ಷನ್ ನ ವ್ಯಾಲ್ಯೂ 1ಕ್ಕಿಂತ ಕಡಿಮೆ ಇರುತ್ತೋ ಅಂತದನ್ನು ಸಹ ನಾವು ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. ಎರಡು ಡೆಫಿನೇಷನ್ ಬರಿಬಹುದು ನೀವು ಎಕ್ಸಾಮ್ ಅಲ್ಲಿ ಬೇಕಾದ್ರೆ. ಎ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ದಿ ಆಲ್ವೇಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್ ವ್ಯಾಲ್ಯೂ ಅಂತ ಬರೆದ್ರು ಗಾಟ್ ದಿ ಮಾರ್ಕ್ಸ್. ಎ ಫ್ರಾಕ್ಷನ್ ವಿತ್ ಎ ವ್ಯಾಲ್ಯೂ ಲೆಸ್ ದ್ಯಾನ್ ದಿ 1 ಅಂತ ಬರೆದ್ರು ಸಹ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಯಾವಾಗ ಲೆಸ್ ದ್ಯಾನ್ ದಿ 1 ಅಂತ ಕನ್ಸಿಡರ್ ಮಾಡ್ತೀರಂದ್ರೆ ಹೆಂಗೆ ಟೆಸ್ಟ್ ಮಾಡಬೇಕು ಅಂತ ಪ್ರಶ್ನೆಯನ್ನ ಹಾಕೊಂಡ್ರೆ ಛೇದದಿಂದ ಅಂಶವನ್ನ ಭಾಗಿಸಬೇಕು. ಈ ಪಾಯಿಂಟ್ ಇಂದ ಈ ಕಡೆಗೆ ಎಡಭಾಗಕ್ಕೆ 0 ಇದ್ರೆ ಆ ಭಿನ್ನರಾಶಿಯ ಬೆಲೆ 1ಕ್ಕಿಂತ ಕಡಿಮೆ ಇದೆ, ಜಾಸ್ತಿ ಇರಲ್ಲ. ಅರ್ಥ ಆಯ್ತಾ? ನ್ಯೂಮರೇಟರ್ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ನ ಡಿವೈಡ್ ಮಾಡ್ರಿ. ಡೆಸಿಮಲ್ ಪಾಯಿಂಟ್ ಇಂದ ಈ ಕಡೆಗೆ 0 ಇತ್ತು ಅಂದ್ರೆ ಆ ಫ್ರಾಕ್ಷನ್ ವ್ಯಾಲ್ಯೂ ಇಸ್ ಆಲ್ವೇಸ್ ಲೆಸ್ ದೆನ್ ದಿ 1. ಇಟ್ ಮೀನ್ಸ್ ದ ಗಿವನ್ ಫ್ರಾಕ್ಷನ್ ಇಸ್ ದಿ ಪ್ರಾಪರ್ ಫ್ರಾಕ್ಷನ್. ಅರ್ಥ ಆಯ್ತಾ? ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಅರ್ಥ ಆಯ್ತಾ? ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನ್ ಸರ್? ಅಂಶ ಛೇದ ನೋಡ್ತೀವಿ. ಅಂಶದ ಬೆಲೆಯು ಛೇದಕ್ಕಿಂತ ಕಡಿಮೆ ಇದ್ರೆ ಅದು 100% ಸಮಭಿನ್ನ ರಾಶಿ. ಸರ್ ನಾವೊಂದು ಗಿವನ್ ಫ್ರಾಕ್ಷನ್ ಕೊಡ್ತಾರೆ, ಅಬ್ಸರ್ವ್ ದಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ವ್ಯಾಲ್ಯೂ. ನ್ಯೂಮರೇಟರ್ ವ್ಯಾಲ್ಯೂ ಡಿನಾಮಿನೇಟರ್ ವ್ಯಾಲ್ಯೂಗಿಂತ ಚಿಕ್ಕದಿದ್ದರೆ ಅದು ಪ್ರಾಪರ್ ಫ್ರಾಕ್ಷನ್. ಡೌಟ್ ಇದೆಯಾ? ಪ್ರಾಪರ್ ಫ್ರಾಕ್ಷನ್ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇಲ್ಲ ಅಲ್ಲ? ಡೌಟ್ ಇದೆಯಾ? ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಸರ್, ಒಂದ್ಸರಿ ಫ್ರಾಕ್ಷನ್ ನೋಡ್ತೀವಿ, ಅಡ್ಡ ಗೆರೆಯಿಂದ ಗೆರೆ ನೋಡಿ ಅದ್ರ ಮೇಲಿನ ವ್ಯಾಲ್ಯೂ ಕೆಳಗಿನ ವ್ಯಾಲ್ಯೂಗಿಂತ ಚಿಕ್ಕದಿದ್ರೆ ಅದು ಸಮಭಿನ್ನ ರಾಶಿ ಸರ್. ಇಟ್ ಮೀನ್ಸ್ ಅಂಶದ ಬೆಲೆಯು ಛೇದಕ್ಕಿಂತ ಕಡಿಮೆ ಇದ್ರೆ ಅದು ಸಮಭಿನ್ನ ರಾಶಿ. ಒಂದೇದು. ಎ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್ ವ್ಯಾಲ್ಯೂ. ಐ ಥಿಂಕ್ ಕ್ಲಿಯರ್. ಅರ್ಥ ಆಗಿದೆಯಾ? 100%. ಭಿನ್ನರಾಶಿ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಭಿನ್ನರಾಶಿಯಲ್ಲಿ 3 ವಿಧ ಅಂತ ಹೇಳಿದ್ದೀನಿ. ಆ 3 ವಿಧಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ನೋಡೋಣ, ಈಗ ಒಂದೊಂದೇ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಈಗ. ಸೊ ಭಿನ್ನರಾಶಿಗಳ ಫಸ್ಟ್ ಭಿನ್ನರಾಶಿ ಅಂದ್ರೆ ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು. ಭಿನ್ನರಾಶಿ ಅಂದ್ರೆ ಒಂದು ವಸ್ತು ಕೊಟ್ಟಿರ್ತಾನೆ, ಒಂದು ಪೂರ್ಣ ವಸ್ತು, ಟೋಟಲ್ ಏನ್ ಕೊಟ್ಟಿರ್ತಾನಲ್ಲ ಅದನ್ನ ಪೂರ್ಣ ಅಂತ ತಗೋಣ. ಆ ಪೂರ್ಣವನ್ನ ಎಷ್ಟು ಸಮಭಾಗಗಳಾಗಿ ಮಾಡ್ತಿರಲ್ಲ ಅದನ್ನ ನಾವು ಛೇದ. ಇದೊಂದು ಪೂರ್ಣ ಅನ್ಕೊಂಡ್ರೆ ಎಷ್ಟು ಸಮಭಾಗಗಳಾಗಿ ಮಾಡಿದ್ರಿ? 4. ಅದರಲ್ಲಿ ಆ ಪೂರ್ಣ ಭಾಗಗಳಲ್ಲಿ ಎಷ್ಟು ಸಮಭಾಗಗಳನ್ನ
ಪರಿಗಣಿಸಿರಿ, ಆಯ್ಕೆ ಮಾಡ್ಕೊಂಡಿದೆಯಲ್ಲ ಅದು ಅಂಶ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ the given part whole is divided into 4 equal parts. ಆ 4 equal parts you can consider as a denominator. ಅದರಲ್ಲಿ ಎಷ್ಟನ್ನ ಸೆಲೆಕ್ಟ್ ಮಾಡಿದ್ವಿ, ಒಂದನ್ನ ಸೆಲೆಕ್ಟ್ ಮಾಡಿದ್ವಿ, ಅದು ಏನಾಗುತ್ತೆ ನ್ಯೂಮರೇಟರ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ಬನ್ನಿ. the whole is divided into ಅಂದ್ರೆ ಒಂದು ಪೂರ್ಣವನ್ನ 8 ಸಮಭಾಗಗಳಾಗಿ ಮಾಡಿದ್ವಿ. ಆ 8 ಸಮಭಾಗಗಳ ಸಂಖ್ಯೆಯನ್ನ ನಾವು ಛೇದ ಅಂತ ತಗೊಂತೀವಿ. ಅದರಲ್ಲಿ ಎಷ್ಟನ್ನ ಯಾವ್ದಾರು ಆಯ್ಕೆ ಮಾಡ್ಕೊಳ್ರಿ. ಫಸ್ಟ್ ಇಂದ ಆಯ್ಕೆ ಮಾಡ್ಕೋಬೇಕು, ಲಾಸ್ಟ್ ಇಂದ ಆಯ್ಕೆ ಮಾಡ್ಕೋಬೇಕು, ನಡುವೆದ ಆಯ್ಕೆ ಮಾಡ್ಕೋಬೇಕು ಅಂತ ಏನಿಲ್ಲ. ಅದರಲ್ಲಿ ಯಾವ ಪಾರ್ಟ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ತಿಲ್ಲ ಅದು ಏನಾಗುತ್ತೆ ಅಂಶ ಆಗುತ್ತೆ. ಇಲ್ಲಿ ನೋಡ್ರಿ ಇಂಗ್ಲಿಷಿಗೆ ಬಂದ್ರೆ ದ ಹೋಲ್ ಈಸ್ ಡಿವೈಡೆಡ್ ಇಂಟು 8 ಈಕ್ವಲ್ ಪಾರ್ಟ್ಸ್. ಎಷ್ಟು ಈಕ್ವಲ್ ಪಾರ್ಟ್ಸ್, ನಾಟ್ ಅನ್ಈಕ್ವಲ್ ಪಾರ್ಟ್ಸ್ ತಗೊಳದೇ ಇಲ್ಲ. ಭಿನ್ನರಾಶಿಯನ್ನು ಬರಿಬೇಕಾದ್ರೆ ದ ಗಿವನ್ ಹೋಲ್ ಈಸ್ ಡಿವೈಡೆಡ್ ಇಂಟು ಈಕ್ವಲ್ ಪಾರ್ಟ್ಸ್. ಹೌ ಯು ಕ್ಯಾನ್ ಡಿವೈಡ್ ದ ಈಕ್ವಲ್ ಹೋಲ್ ಈಸ್ ಇಂಟು 8 ಈಕ್ವಲ್ ಪಾರ್ಟ್ಸ್ ಇನ್ ವಿಚ್ how many equal parts you can selected or consider. If you have selected, consider 3, that is numerator. So you can write the fraction in the form amsha, cheda, numerator, denominator. First example ಬರ್ರಿ. So first example given part ಅನ್ನ ಎಷ್ಟು ಪಾರ್ಟ್ ಮಾಡಿದೀವಿ 4, ಅದರಲ್ಲಿ ಎಷ್ಟನ್ನ ಆಯ್ಕೆ ಮಾಡಿದ್ವಿ 1. ಸೆಕೆಂಡ್ ಬನ್ನಿ, ಎಷ್ಟು ಮಾಡಿದ್ವಿ, ಎಷ್ಟು ಈಕ್ವಲ್ ಪಾರ್ಟ್ಸ್ ಮಾಡಿದ್ವಿ, ಎಷ್ಟು ಸಮಭಾಗಗಳು ಮಾಡಿದ್ವಿ 8. ಅದರಲ್ಲಿ ಎಷ್ಟನ್ನ ಆಯ್ಕೆ ಮಾಡ್ಕೊಂಡ್ವಿ, 3 ಆಯ್ಕೆ ಮಾಡ್ಕೊಂಡ್ವಿ. ಅರ್ಥ ಆಯ್ತಾ? ನೋಡ್ರಿ ಇಲ್ಲಿ ಇಷ್ಟೇ ಎರಡೇ ಭಿನ್ನರಾಶಿ ಬರೆಯೋದಂದ್ರೆ ಓಲ್ ಅಂದ್ರೆ ಒಂದು ವಸ್ತು, ಒಂದು ತಿಂಗನ್ನ ಎಷ್ಟು ಈಕ್ವಲ್ ಪಾರ್ಟ್ಸ್ ಮಾಡ್ತೀವಿ. ನಿಮ್ಮ ಹತ್ರ ಒಂದು ಕೇಕ್ ಇದೆ, ಅದನ್ನ 4 ಭಾಗ ಮಾಡ್ತೀರಿ. 4ರಲ್ಲಿ ಒಂದೇ ಪಾರ್ಟ್ ಅಷ್ಟು ತಿಂದ್ಬಿಡ್ತೀರಾ, 4ರಲ್ಲಿ 1 ತಿಂತೀರಿ, ಅದಕ್ಕೆ 1/4. ಅದರಲ್ಲಿ 1/4 ಅಂತ ಬರೆದಿದ್ದೀರಿ. 2 ತಿಂದಿದ್ರೆ 2/4. ಹೌದಲ್ವಾ? ಆ ತರ. ಸೊ ಭಿನ್ನರಾಶಿಯ ಬರಿಬೇಕಾದ್ರೆ ಮೇಲಿನ ಗೆರೆಯಿಂದ ಮೇಲಿರೋದನ್ನ ಅಂಶ ಅಂತ ಕರಿತೀವಿ ಅಥವಾ ನ್ಯೂಮರೇಟರ್ ಅಂತ ಕರಿತೀವಿ. ಗೆರೆಯಿಂದ ಕೆಳಗಿರೋದನ್ನ ಛೇದ ಅಥವಾ ಛೇದ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಡಿನಾಮಿನೇಟರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ದ ಹೋಲ್ ಅಂದ್ರೆ ಕೊಟ್ಟಿರೋ ವಸ್ತುನ ಎಷ್ಟು ಈಕ್ವಲ್ ಪಾರ್ಟ್ಸ್ ಮಾಡಿದ್ವಿ ಅನ್ನೋದು ರೆಪ್ರೆಸೆಂಟ್ ಮಾಡ್ತೀವಿ. ನ್ಯೂಮರೇಟರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಅಂಶ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಏನನ್ನ ಹೇಳುತ್ತೆ ಅಂದ್ರೆ ಎಷ್ಟನ್ನ ನಾವು ಈಕ್ವಲ್ ಪಾರ್ಟ್ಸ್ ಅಲ್ಲಿ ಎಷ್ಟನ್ನ ಆಯ್ಕೆ ಮಾಡ್ಕೊಂಡ್ವಿ. ಓಕೆ, ಕ್ಲಿಯರ್? ಸೊ ಸೆಕೆಂಡ್ ನೋಡೋಣ. ಫ್ರಾಕ್ಷನ್ಸ್ ಎಷ್ಟಿದೆ, ಟೈಪ್ಸ್. ಈ ಮನುಷ್ಯರು ಅಂದ್ರೆ 2 ತರ ಹೇಳ್ತಾರೆ, ಒಂದು ಒಳ್ಳೆಯವರು ಕೆಟ್ಟವರು, ಜನರಲ್ ಆಗಿ ಏನಂದ್ರೆ. ಹಂಗೆ ಇಲ್ಲಿ ನಾವು ಫ್ರಾಕ್ಷನ್ಸ್ ಅಲ್ಲಿ 3 ಟೈಪ್ಸ್ ಇದಾವೆ. ಯಾವುದು? ಒಂದು ಸಮಭಿನ್ನ ರಾಶಿ, ಒಂದು ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ. ಇಂಗ್ಲಿಷ್ ಬಂದ್ರೆ ಪ್ರಾಪರ್, ಇಂಪ್ರಾಪರ್, ಮಿಕ್ಸ್ಡ್. ಕ್ಲಿಯರಾ? ಸಮಭಿನ್ನ ರಾಶಿ ಪ್ರಾಪರ್ ಫ್ರಾಕ್ಷನ್, ವಿಷಮ ಭಿನ್ನ ರಾಶಿ ಇಂಪ್ರಾಪರ್ ಫ್ರಾಕ್ಷನ್, ಮಿಶ್ರ ಭಿನ್ನ ರಾಶಿ ಮಿಕ್ಸ್ಡ್ ಫ್ರಾಕ್ಷನ್. ಸೊ ನೋಡೋಣ, ಅದರಲ್ಲಿ ನಾವೀಗ ಯಾವ್ದು ನೋಡ್ತೀನಿ, ಈಗ ಪ್ರಾಪರ್ ಫ್ರಾಕ್ಷನ್ ಸಮಭಿನ್ನ ರಾಶಿ. ಸೊ ಏನು ಅಂದ್ರೆ ಸಮಭಿನ್ನ ರಾಶಿ ಅಂದ್ರೆ ಏನು? ಅಂಶದ ಬೆಲೆಯು ಯಾವಾಗಲೂ ಛೇದಕ್ಕಿಂತ ಚಿಕ್ಕದಾಗಿರುತ್ತೆ. ನೋಡ್ರಿ, ಅಂಶದ ಬೆಲೆ ಇದು ಅಂಶ, ಓಕೆ, ಇದು ಛೇದಕ್ಕಿಂತ ಚಿಕ್ಕದಾಗಿದೆ. ಓಕೆ, ಒಂದೇದು. ಎ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್. ಅಂದ್ರೆ ನ್ಯೂಮರೇಟರ್ ಬೆಲೆ ಡಿನಾಮಿನೇಟರ್ ಗಿಂತ ಚಿಕ್ಕದಿರಬೇಕು. ಓಕೆ, ಕ್ಲಿಯರಾ? ಎ ಫ್ರಾಕ್ಷನ್ ಇನ್ ವಿಚ್ ದ ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್ ವ್ಯಾಲ್ಯೂ, ಇಟ್ ಈಸ್ ಕಾಲ್ಡ್ ಆಸ್ ಎ ಪ್ರಾಪರ್ ಫ್ರಾಕ್ಷನ್. ಓಕೆ, ಎರಡನೇದು ಬರ್ತಿದ್ದೀನಿ. ಸೊ ಕೊಟ್ಟಿರೋ ಭಿನ್ನ ರಾಶಿಯನ್ನ ಇನ್ನೊಂದು ರೀತಿಯಲ್ಲಿ ಸಮಭಿನ್ನ ರಾಶಿ ಅನ್ಬೋದು. ಒಂದಕ್ಕಿಂತ ಕಡಿಮೆ ಬೆಲೆಯನ್ನ ಹೊಂದಿರುವ ಭಿನ್ನ ರಾಶಿ. ಅಂದ್ರೆ ಏನ್ ಮಾಡ್ಬೇಕು ಸರ್? ಕೊಟ್ಟಿರೋ ಭಿನ್ನ ರಾಶಿಯನ್ನ ಛೇದದಿಂದ ಅಂಶವನ್ನ ಭಾಗಿಸ್ಬೇಕು. ಭಾಗಿಸಿದಾಗ ಡೆಸಿಮಲ್ನ ಎಡಭಾಗ ಅಂದ್ರೆ ದಶಮಾಂಶದ ಎಡಭಾಗಕ್ಕೆ 0 ಇದ್ದು ಮುಂದಕ್ಕೆ ಯಾವ್ದಾದ್ರು ಸಂಖ್ಯೆಯಲ್ಲಿ ಆ ಭಿನ್ನರಾಶಿಯ ಬೆಲೆ 1ಕ್ಕಿಂತ ಕಡಿಮೆ ಇದೆ ಅಂತ, ಆವಾಗ ಅದ್ರ 1ಕ್ಕಿಂತ ದಶಮಾಂಶದ ಎಡಭಾಗಕ್ಕೆ 0 ಇದ್ರೆ ಆ ಭಿನ್ನರಾಶಿಯ ಬೆಲೆ 1ಕ್ಕಿಂತ ಕಡಿಮೆ ಇದೆ ಅಂತಾನೆ. ಹಂಗೆ 1ಕ್ಕಿಂತ ಕಡಿಮೆ ಇದ್ರೆ ಆ ಭಿನ್ನರಾಶಿನೂ ಸಹ ಸಮಭಿನ್ನ ರಾಶಿ ಆಗುತ್ತೆ. ಎ ಫ್ರಾಕ್ಷನ್ ವಿತ್ ವ್ಯಾಲ್ಯೂ ಲೆಸ್ ದ್ಯಾನ್ ದಿ 1.
ಎ ಫ್ರಾಕ್ಷನ್ ವಿತ್ ವ್ಯಾಲ್ಯೂ ಲೆಸ್ ದ್ಯಾನ್ ದಿ ಒನ್ ಮೀನ್ಸ್ ಅಂದ್ರೆ ಆ ಭಿನ್ನರಾಶಿಯ ಫ್ರಾಕ್ಷನ್ ನ ವ್ಯಾಲ್ಯೂ ಒಂದಕ್ಕಿಂತ ಕಡಿಮೆ ಇದ್ರೆ ಲೆಸ್ ದ್ಯಾನ್ ಒನ್ ಅಂದ್ರೆ ಸೊ ಹೆಂಗೆ ಲೆಸ್ ದ್ಯಾನ್ ಒನ್ ಮಾಡ್ಬೇಕು ಸರ್ ಯು ಹ್ಯಾವ್ ಟು ಡಿವೈಡ್ ದಿ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇಟ್ಸ್ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ ಒನ್ ಹೌ ಕ್ಯಾನ್ ಯು ಡಿಸೈಡ್ ಸರ್ in the decimal point left it is 0 it means it is the value is less than 1 ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು ಮುಂದಿನ ತರಗತಿಯಲ್ಲಿ ಇನ್ನು 2 ತರ ಫ್ರಾಕ್ಷನ್ಸ್ ಇದಾವೆ ಅವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇವೆರಡನ್ನ ಫಸ್ಟ್ ಅರ್ಥ ಮಾಡ್ಕೊಳ್ರಿ ಫ್ರಾಕ್ಷನ್ ಅಂದ್ರೆ ಏನು ಮತ್ತೆ ಅದರಲ್ಲಿ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು ಅಂದ್ರೆ ಪ್ರಾಪರ್ ಭಿನ್ನರಾಶಿ ಅಂದ್ರೆ ಏನಂತ ಹೇಳಿದೀನಿ ಭಿನ್ನರಾಶಿಯಲ್ಲಿ ಸಮಭಿನ್ನ 3 ವಿಧ ಆ 3ರಲ್ಲಿ ನಾನು ಇವತ್ತು ಒಂದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನು 2ನ್ನ ನಾನು ಮುಂದಿನ ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಯಾರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ನ ಒತ್ತಿ ಜೊತೆಗೆ ನಾನು ಹೇಳ್ತಿದ್ದೀನಿ ಈ ಎಲ್ಲಾ ವಿಡಿಯೋಗಳನ್ನ ಯಾರ್ಯಾರು ತಮ್ಮ ಮಕ್ಕಳು ಗಣಿತ ಕಷ್ಟ ಅಂತಿದಾರಲ್ಲ ಅಂತ ಎಲ್ಲ ಪೋಷಕರಿಗೆ ಅಥವಾ ಯಾರು ವಿದ್ಯಾರ್ಥಿಗಳು ನೋಡ್ತಿದ್ರೆ ಎಲ್ಲ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೆ ಗಣಿತವನ್ನ ಈಸಿ ಮಾಡಿ ಅವರ ಜೀವನವನ್ನ ಕಟ್ಕೊಳ್ಲಿಕ್ಕೆ ಯಾಕೆಂದ್ರೆ ನೋಡ್ರಿ ವಿತೌಟ್ ಮ್ಯಾಥಮೆಟಿಕ್ಸ್ ದೇರ್ ಇಸ್ ನೋ ಲೈಫ್ ಗಣಿತ ಇಲ್ಲ ಅಂದ್ರೆ ಜೀವನ ಇರಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಪ್ರತಿನಿತ್ಯ ನಿಮಗೆ ಗಣಿತ ಬೇಕೇ ಬೇಕು ಅದರಲ್ಲಂತೂ ಭಿನ್ನರಾಶಿ ಅಂತೂ ನಿಮಗೆ ಬಹಳಷ್ಟು ಇಂಪಾರ್ಟೆಂಟು ಎಲ್ಲಿ ತನಕ ನಾನು ಹೇಳ್ತೀನಿ ಸರ್ SLC ತನಕ SLC ಮುಗಿಯೋ ತನಕ ಬೇಕೇ ಬೇಕು SLC ಮುಗಿದ್ಮೇಲೆ ನೀವು ಆರ್ಟ್ಸ್ ತಗೊಂಡ್ರೆ ಭಿನ್ನರಾಶಿ ಬೇಕಾಗಿಲ್ಲ ಬಟ್ SLC ಪಾಸ್ ಮಾಡಲೇಬೇಕು ಅಂದ್ರೂ ಸಹ ಭಿನ್ನರಾಶಿ ಬೇಕು ಅದಕ್ಕೋಸ್ಕರ ಭಿನ್ನರಾಶಿಯನ್ನ ಬಹಳಷ್ಟು ಇದರಲ್ಲಿ ಬಹಳಷ್ಟು ಕಾನ್ಸೆಪ್ಟ್ಸ್ ಇದಾವೆ ಮುಂದೆ ಹೇಳ್ತಾ ಹೋಗ್ತೀನಿ ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ನೀವು ಕಲೀರಿ ಕಲ್ತು ನೀವು ಏನಾದ್ರು ಸಕ್ಸಸ್ ಆದ್ರೆ ನಿಮ್ಮ ಒಂದು ಸಕ್ಸಸ್ ನನಗೆ ಆಶೀರ್ವಾದ ಅನ್ಕೊಂತೀನಿ ಸೊ ಇದು ನನ್ನ ಆಸೆ ಅದಕ್ಕೋಸ್ಕರ ನೀವು ಎಲ್ಲರೂ ಸಹ ಇದನ್ನ ಬಳಸ್ಕೊಳ್ತೀರಿ ನಿಮ್ಮ ಸ್ನೇಹಿತರಿಗೂ ಸಹ ಹಂಚುತ್ತೀರಿ ಅನ್ನೋ ಭರವಸೆ ಮೇಲೆ ಇವತ್ತಿನ ತರಗತಿಯನ್ನ ಕ್ಲೋಸ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್